ಆಂಟೋನಿರವರು ಆರ್ ನಗರ ಕೆಂಗೇರಿ ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ಜಯಣ್ಣ ಮತ್ತು ಕನಕದಾಸ ಜಂಕ್ಷನ್ನಲ್ಲಿ ಸಿಗ್ನಲ್ ಹಾಕಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಕೆಂಗೇರಿಯವರು. ಸರ್ ನಮಸ್ಕಾರ ಸರ್. ಸಿಗ್ನಲ್ ಈಗ ಹಾಗೆ ಆಲ್ರೆಡಿ ಅಲರ್ಟ್ ಆಗಿದೆ ಅಂತ ಹೇಳಿದ್ದಾರೆ, ಸಿಗ್ನಲ್ ಅಳವಡಿಸ್ಬೇಕು ಸರ್. ಅದೇ ರೀತಿ ಕೆಂಗೇರಿಯವರು ಕೆಂಗೇರಿ ಠಾಣಾ ಸರಹದ್ನಲ್ಲಿ ಗೋಪಾಲ್ ಎಂಬುವವರು ರಾಜರಾಜೇಶ್ವರಿ ವಿದ್ಯಾಶಾಲಾ ರಸ್ತೆಯಲ್ಲಿ ಎರಡೂ ಕಡೆ ಹಂಸ ಹಾಕಿಸಿಕೊಡಲು ಕೋರಿರುತ್ತಾರೆ. ಸರ್ ಅದು BBMP ಅವ್ರಿಗೆ ಲೆಟರ್ ಹಾಕಿದ್ದೀವಿ ಸರ್. ಅವರು ಹಂಸ ಅಳವಡಿಸೋಕ್ಕೆ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ, ಹಾಕ್ಸ್ತೀವಿ ಸರ್. ಅದೇ ರೀತಿ ಜಯಣ್ಣ ಜಂಕ್ಷನ್ ನಲ್ಲಿ ಸಿಗ್ನಲ್ ಕೋರಿರುತ್ತಾರೆ. ಸರ್ ಜಯಣ್ಣ ಸರ್ಕಲ್ ಆಗಿದೆ ಸರ್, ಸಿಗ್ನಲ್ ಅಳವಡಿಸ್ಬೇಕು, ಅದು ಆಗಿದೆ ಅಂತ ಹೇಳಿದೆ ಸರ್. ಹಾಗೂ ವೀಲಿಂಗ್ ಅವಳಿ ಇದೆ ಅಂತೇಳಿ ಗೋಪಾಲ್ ರಾವ್ ಕೇಳಿದ್ದಾರೆ ಸರ್. ಅದರ ಮೇಲೆ ಈಗ ಕ್ರಮ ಕೈಗೊಂಡು ಇದುವರೆಗೆ 14 ವೀಲಿಂಗ್ ಕೇಸ್ ಹಾಕಿದ್ದೀವಿ, ಇನ್ನು ಮುಂದೆನೂ ಸಹ ಅದೇ ಮಾಡ್ತೀವಿ. ಅದೇ ರೀತಿ ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀ ರಾಜೂರವರು ನಿನ್ನದಲ್ಲಪ್ಪ ಮುಂದೆ ಆಗಬಾರ್ದು, ಮುಂದೆ ಆಗ್ತಿದೆ ಅಂದ್ರೆ ಆಗಲ್ಲ, ಮುಂದೆ ಆಗಬಾರ್ದು. ಸರಿ ಸರ್, ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು. ಸರಿ ಸರ್, ಸ್ಟಾಪ್ ಮಾಡಿ. ಅದೇ ರೀತಿ ಶ್ರೀ ರಾಜೂರವರು BMTC ಬಸ್ಸವರು ಅತಿ ವೇಗವಾಗಿ ಚಲಾಯಿಸುತ್ತಿದ್ದಾರೆ, ಈ ಬಗ್ಗೆ ಸ್ವಲ್ಪ ಕ್ರಮ ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸರ್. ಎರಡು ಡಿಪೋ ಇದೆ, ಡಿಪೋದವ್ರಿಗೆ ಲೆಟರ್ ಕೊಟ್ಟಿದ್ದೀವಿ. ಮತ್ತೆ ಅವ್ರಿಗೆ ಪ್ರತಿ ತಿಂಗಳು ನಮ್ಮ SIRS ಅವ್ರು ಕಳಿಸಿ ಚಾಲಕರು ಮತ್ತೆ ನಿರ್ವಾಹಕರು ಇಬ್ಬರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸರ್. ಇದ್ಮೇಲೆ ಆ ಥರ ಮಾಡಬಾರ್ದು. ಅದೇ ರೀತಿ ಕೆಂಗೇರಿ ವ್ಯಾಪ್ತಿನಲ್ಲಿ ಮಂಜುನಾಥ್ ರವರು ಕೆಂಗೇರಿ ರಸ್ತೆ ರಿಂಗ್ ರಸ್ತೆಯಿಂದ ಮೈಸೂರು ರಸ್ತೆಗೆ ಹೋಗುವ ದಾರಿ ಹಾಗೂ ರೈಲ್ವೆ ಪ್ಯಾರಲ್ ರಸ್ತೆಯಿಂದ ದುಬಾಸಿ ಪಾಳ್ಯ ಕಡೆ ಹೋಗುವ ರಸ್ತೆಗಳ ಅಗಲೀಕರಣ ಮಾಡಲು ಕೋರಿರುತ್ತಾರೆ. ಸರ್ ಅದು BBMP ಬರ್ದಿದ್ದೀವಿ ಸರ್, ಅವರು ದಾಖಲೆ ಮಾಡಕ್ಕೆ ಅವರು. ಅದೇ ರೀತಿ BS ಚನ್ನಶೆಟ್ಟಿರವರು ಕೆಂಗೇರಿ ಉಪನಗರದ 4ನೇ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಕರ್ಕಶ ಶಬ್ದ ಹಾಗೂ ರ್ಯಾಶ್ ಡ್ರೈವಿಂಗ್ ಅವಳಿ ಹೆಚ್ಚಾಗಿರುತ್ತದೆ ಎಂದೇಳಿ ಅವರು ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಅಲ್ಲಿ ಸೆಕ್ಟರ್ ಆಫೀಸರ್ಗೆ ಹೇಳಿ ಅಲ್ಲಿ ಡೈಲಿ ಕೇಸ್ ಹಾಕಕ್ಕೆ ಹೇಳಿದ್ವಿ ಸರ್, ಅದು ಮಾಡಿಸ್ತಾ ಇದೆ, ಸ್ಟಾಪ್ ಮಾಡಿಸ್ತಾ ಇದೆ ಸರ್. ಹಾಗೂ ರಿಂಗ್ ರಸ್ತೆ ಬಳಿ ರಸ್ತೆ ಹಂಪೊಂದನ್ನು ಕೋರಿರ್ತಾರೆ ಸರ್. BBMP ಹಂಸ ವಿಭಾಗಕ್ಕೆ ಲೆಟರ್ ಹಾಕಿದ್ವಿ ಸರ್. ಹಾಗೂ ಹೊಯ್ಸಳ ಸರ್ಕಲ್ ನಲ್ಲಿ ಹಿರಿಯ ನಾಗರಿಕೆ ರಸ್ತೆ ದಾಟಲು ತೊಂದರೆ ಆಗಿರುತ್ತದೆ, ಈ ಬಗ್ಗೆ ಕ್ರಮ ಜರುಗಿಸಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಸರ್. 2 ಪಾಳಿಯಲ್ಲಿ ಇವಾಗ ಸಿಬ್ಬಂದಿ ನೇಮಕ ಮಾಡಿ ಅವ್ರಿಗೆ ಹೇಳಿದ್ವಿ ಸರ್. ಇವಾಗ ಯಾರು ಸಿಬ್ಬಂದಿ ಅವರು ಹಿರಿಯ ನಾಗರಿಕರು ಬಂದರೆ ಅವ್ರಿಗೆ ರಸ್ತೆ ದಾಟಕ್ಕೆ ಅನುವು ಮಾಡಿಕೊಡ್ತೀವಿ ಸರ್. ಅದೇ ರೀತಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಳಿ ಬಸ್ ನಿಲ್ದಾಣದ ಅವಶ್ಯಕತೆ ಇದೆ ಅಂತೇಳಿ ಕೇಳ್ಕೊಂಡಿದ್ದಾರೆ ಸರ್. ಅದು 2 ಕಡೆ ಈಗ ಸ್ಟಾಪ್ಗೆ ಹೇಳಿದ್ವಿ ಸರ್. ನಮ್ಮ ಕೆಂಗೇರಿ ಮೆಟ್ರೋ ಹತ್ರ ಈಗ ಮೈಸೂರಿಗೆ ಹೋಗೋ ಕಡೆ ಮತ್ತೆ ಮೈಸೂರಿಂದ ಬರುವಾಗ ಅದು 2 ಸ್ಟಾಪ್ ಇವಾಗ ಮಾಡಿಸ್ತಾ ಇದೀವಿ ಸರ್. ಹಾಗೆ ಕೆಂಗೇರಿ ಸ್ಟೇಷನ್ ಇಂದ ಮೈಸೂರು ಜಂಕ್ಷನ್ ವರೆಗೆ ವೈಟ್ ಟಾಪಿಂಗ್ ಆಗಬೇಕು ಅಂತ ಕೇಳಿದ್ದಾರೆ ಸರ್. ಇವಾಗ ಟಾರ್ ಆಗ್ತಾ ಇದ್ದಾರೆ ಸರ್, ಎಲ್ಲ ಮಾಡ್ತಾ ಇದ್ದಾರೆ ಸರ್. ಹಾಗೆ ಒಂದು BMTC ಬಸ್ ಯು ಟರ್ನ್ ಮಾಡಿಸ್ಕೊಡ್ಬೇಕು ಅಂತೇಳಿ ಅಲ್ಲೇ ಕೇಳ್ಕೊಂಡಿದ್ದಾರೆ ಸರ್. ಅದು ತುಂಬಾ ಚಿಕ್ಕದಿದೆ, ಅದು ಅದಕ್ಕೆ ಅವ್ರು BMTC ಅವ್ರ ಜೊತೆ ಮಾತಾಡಿದ್ವಿ ಸರ್. ಸರ್ ಅದು ಚಿಕ್ಕದಿದೆ, ಅದು ಯು ಟರ್ನ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಸರ್. ಗೋವಿಂದರಾಜ್ ಅವರು ಕೃಷ್ಣ ಗಾರ್ಡನ್ ಗ್ಲೋಬಲ್ ವಿಲೇಜ್ ಬಳಿ ಸ್ಪೀಡ್ ಬ್ರೇಕರ್ ಹಾಕಿಸಬೇಕು ಹಾಗೂ ಓಂಕಾರ್ ಹಿಲ್ಸ್ ಬಳಿ ಚೆನ್ನೈ ಕಾಲೇಜರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಚೆನ್ನೈ ಕಾಲೇಜ್ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಇನ್ಮೇಲೆ ಅವರು ಅಲ್ಲಿ ಪಾರ್ಕಿಂಗ್ ಮಾಡ್ದಂಗೆ ಅವ್ರಿಗೆ ತಿಳುವಳಿಕೆ ನೀಡಿದ್ದೀವಿ ಸರ್. ಯಾವುದು ಮಾಡಿಸ್ತಾ ಇಲ್ಲ. ಇವರು ಹಂಸ್ಗೆ BBMP ಹಂಸ ವಿಭಾಗಕ್ಕೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ರು. ಹಾಗೂ ವಿಜಯನಗರ ವ್ಯಾಪ್ತಿಯಲ್ಲಿ ಕುರುಬುರಳ್ಳಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅನಧಿಕೃತ ವಾಹನಗಳನ್ನು ತೆರವುಗೊಳಿಸುವಂತೆ ಕೋರಿರುತ್ತಾರೆ. ಇದು ಸಂಬಂಧಪಟ್ಟಂತೆ ಅನಧಿಕೃತ ವ್ಯಾಪಾರಸ್ಥರನ್ನು ತೆರವುಗೊಳಿಸೋಕ್ಕೋಸ್ಕರ BBMP ಲೆಟರ್ ಬರ್ಕೊಂಡು ಅವ್ರ ಕೋಆರ್ಡಿನೇಷನ್ ಮೇಲೆ ಅದೆಲ್ಲ ನಾವು ತೆರವುಗೊಳಿಸಿದ್ದೀವಿ ಸರ್. ಅದೇ ರೀತಿ 6ನೇ ಮುಖ್ಯ ಬಸವೇಶ್ವರ ನಗರ ಇಲ್ಲಿ ಒಂದು ಹಂಸನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಹಂಸನ ರಿಮೂವ್ ಮಾಡೋದಕ್ಕೋಸ್ಕರ BBMP ಅವರಿಗೆ ಲೆಟರ್ ಬರ್ಕೊಂಡಿದ್ದೀವಿ ಸರ್. ಅದು ಹಂಸು ರೆಸಿಡೆನ್ಷಿಯಲ್ ಏರಿಯಾ ಬರುತ್ತೆ ಸರ್, ಮೇನ್ ರೋಡ್ ಅಲ್ಲ, ಅದು ಸಹಿತ ತೆರವುಗೊಳಿಸ್ಬೇಕಂದ್ರೆ BBMP ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಅದೇ ರೀತಿ ವಿನಾಯಕ ಲೇಔಟ್ನಲ್ಲಿ ಅನಧಿಕೃತ ವಾಹನಗಳ ನಿಲುಗಡೆಯನ್ನು ತೆರವುಗೊಳಿಸುವಂತೆ ಕೋರಿರ್ತಾರೆ. ಅದನ್ನು ತೆರವುಗೊಳಿಸಿದ್ವಿ ಸರ್, ಅದೆಲ್ಲ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಸರ್. ಹಾಗೂ ಕಾಮಾಕ್ಷಿಪಳ್ಳಿಯ ವ್ಯಾಪ್ತಿಯಲ್ಲಿ ಸೇಂಟ್ ಲಾರೆನ್ಸ್ ಸ್ಕೂಲ್ ಪ್ರಾರಂಭ ಸಮಯದಲ್ಲಿ ಮತ್ತು ಬಿಡುವ ಸಮಯದಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಆಗುತ್ತಿದ್ದು, ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತಿದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಲು ಕೋರಿರ್ತಾರೆ.
ಸರ್ ಸ್ಪಾಟ್ ವಿಸಿಟ್ ಮಾಡಿದ್ವಿ ಸರ್. ತುಂಬ ನ್ಯಾರೋ ರೋಡ್ ಇದೆ, ಬೋತ್ ಸೈಡ್ ಪಾರ್ಕಿಂಗ್ ಆಗ್ತಾ ಇತ್ತು. ಸ್ಕೂಲ್ನವರು ಸ್ಕೂಲ್ ಮುಂದೆ, ಕಮರ್ಷಿಯಲ್ ಇರ್ತಕ್ಕಂಥವ್ರು ಅವ್ರಿಗೆ ಇದ್ರ ಮುಂದೆ ಪಾರ್ಕ್ ಮಾಡ್ತಾ ಇದ್ರು. ಈಗ ಸ್ಕೂಲ್ನವ್ರಿಗೆ ಟೀಚರ್ಸ್ಗೆ ಪಾರ್ಕಿಂಗ್ ಮಾಡೋದ್ರ ಬಗ್ಗೆ ಅವ್ರಿಗೂ ಒಂದು ಲೆಟರ್ ಕೊಟ್ಟು ಒಂದು ಸೈಡ್ ಪಾರ್ಕಿಂಗ್ ಬಗ್ಗೆ ಹೇಳಿದ್ವಿ ಸರ್. ಮತ್ತೆ ಕೋಬ್ರಾದವ್ರನ್ನ ಸ್ಕೂಲ್ ಟೈಮಲ್ಲಿ ವಿಸಿಟ್ ಮಾಡೋಕೆ ಹೇಳಿದ್ದೀವಿ. ಹಾಲಿಡೇ ಟೈಮಲ್ಲಿ ರೆಗ್ಯುಲರ್ ಪಾರ್ಕಿಂಗ್ ಆಗ್ತಾ ಇತ್ತು ಸರ್, ಲಾಂಗ್ ಟರ್ಮ್ ಪಾರ್ಕಿಂಗ್ ಆಗ್ತಾ ಇತ್ತು. ಅದನ್ನ ನಾವು ಸ್ಪೆಷಲ್ ಡ್ರೈವ್ ಮಾಡಿ ತೆಗಿಸ್ತಾ ಇದ್ದೀವಿ ಸರ್. ಅದೇ ರೀತಿ ಪೈಪಲ್ಲಿ ನಕ್ಷತ್ರ ಬಾರ್ ಹಾಗೂ ಗಣೇಶನ ದೇವಸ್ಥಾನದ ಹತ್ರ ಅನಾಥರೈಸ್ ಪಾರ್ಕಿಂಗ್ ಇದೆ, ಅದನ್ನು ಸ್ವಲ್ಪ ತೆರವುಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸರ್. ಪೈಪ್ಲೈನ್ ರಸ್ತೆಯಲ್ಲಿ ಹೆಚ್ಚು 2 ವೀಲರ್ ಮತ್ತೆ 3 ವೀಲರ್ ಮತ್ತು 4 ವೀಲರ್ ಓಡಾಡೋದು ಜಾಸ್ತಿ. ಬಾರ್ ಮುಂದೆ 2 ಕಡೆ ಪಾರ್ಕ್ ಮಾಡ್ತಾ ಇದ್ರು. ಅವರಿಗೆ ನೋಟಿಸ್ ಕೊಟ್ಟಿದ್ವಿ ಸರ್. ನೋಟಿಸ್ ಕೊಟ್ಟು ಆಲ್ಟರ್ನೇಟ್ ಕಾರ್ಗಿ ಫ್ರಂಟ್ ಯಾವ್ದಾದ್ರು ಬೇರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದೀವಿ. ಮತ್ತಲ್ಲಿ ಬಾರ್ ಮುಂದೆ ಪಾರ್ಕಿಂಗ್ ಮಾಡೋದನ್ನ ತೆರವುಗೊಳಿಸಿದ್ವಿ ಸರ್. ಈಗ ಹಾಗಾಗಿ ಪೀಕ್ ಅವರ್ ಅಲ್ಲಿ ಮತ್ತೆ ಕೋಬ್ರಾ ಮತ್ತೆ ನಮ್ಮ ಸೆಕ್ಟರ್ ಬೀಟಾ ಪೈಪ್ಲೈನ್ ರೋಡಲ್ಲಿ ರೆಗ್ಯುಲರ್ ಓಡಾಡ್ತಾರೆ ಸರ್. ಹಾಗೆ ಜ್ಞಾನಭಾರತಿ ಸಂಚಾರ ವ್ಯಾಪ್ತಿಯಲ್ಲಿ ನಾಗರಹೊಳೆ 82 ರಸ್ತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಆಗಿದೆ ಹಾಗೂ ಅನಾಥರೈಸ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸರ್. ಈಗ ಅಲ್ಲಿ ಪಾತ್ ಹೌಸ್ನ BBMP ಅವರು ಮುಚ್ಚಿದ್ದಾರೆ ಸರ್. ನಮಗೆ ರೆಗ್ಯುಲರ್ ಆಗಿ ಅವ್ರು ಮುಚ್ಚಿರೋ ಪಾತ್ ಹೌಸ್ನ ನಾವು ಕಳಿಸ್ತಾ ಇರ್ತಾರೆ ಸರ್. ಅದು ನಾವು ಫೈಲ್ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಅಲ್ಲಿ ಹೆಚ್ಚಿನ ಕೇಸ್ಗಳನ್ನ ಹಾಕಿ ನಾವೀಗ ಸುಗಮ ಸಂಚಾರ ಆಕ್ಟಿವ್ ಮಾಡಿದ್ದೀವಿ ಸರ್. ಹಾಗೆ ಉಳ್ಳಾಳ ಜಂಕ್ಷನ್ ಬಳಿ ಆಟೋ ಸ್ಟ್ಯಾಂಡ್ ಇದ್ದು ಇಲ್ಲಿ ಕಳೆದ 15 ವರ್ಷಗಳಿಂದ ಆಟೋ ರಿಕ್ಷಾಗಳನ್ನು ನಿಲ್ಲಿಸುತ್ತಿರುತ್ತಾರೆ. ಆಟೋ ಸ್ಟ್ಯಾಂಡ್ ಜಾಗವಿಲ್ಲದ ಆಟೋ ಚಾಲಕರು ಅಂದ್ರೆ ಅದೊಂದು ಆಟೋ ಸ್ಟ್ಯಾಂಡ್ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಅಲ್ಲಿಗ 100% ಕೆಲಸ ನಡೀತಾ ಇದೆ ಸರ್. ಈಗ ಸ್ಥಗಿತ ಆಗಿದೆ. ಅದು 100% ಕೆಲಸ ಕಂಪ್ಲೀಟ್ ಆದ್ಮೇಲೆ ಜಾಗ ಆಗುತ್ತೆ ಸರ್ ಅಲ್ಲಿ ನಿಲ್ಸಕ್ಕೆ. ಆಟೋ ಸ್ಟ್ಯಾಂಡ್ ಕರೆದು ನಾನು ಸಂದೇಶ ಮಾಡಿದ್ದೀನಿ ಸರ್. ಅವ್ರು ಒಪ್ಕೊಂಡಿದ್ದಾರೆ ಸರ್. ಹಾಗೆ ಉಳ್ಳಾಳ ಮುಖ್ಯ ರಸ್ತೆಯಲ್ಲಿ 2 ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಉಳ್ಳಾಳ ಮುಖ್ಯ ರಸ್ತೆಯಲ್ಲಿ ಬೋರ್ಡ್ ಹಾಕಿದ್ವಿ ಸರ್. ಕೆಲವೊಂದು ಕಡೆ ಈ ಕೇಸ್ ಆಗ್ತಾ ಇದ್ವಿ ಸರ್. ಅಲ್ಲಿ ವರ್ತಕರು ಕೇಳ್ತಾ ಇರೋದು ನಮಗೆ ತರಕಾರಿ ಅಂಗಡಿಗಳೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದು ಚಿಕ್ಕದಾಗಿ ಇರೋದ್ರಿಂದ ನಾವು ಅಲ್ಲಿ ಅವಕಾಶ ಮಾಡ್ತಾ ಇಲ್ಲ ಸರ್. ಅದಕ್ಕೊಂದು ನಿಗದಿತವಾಗಿರೋ ಜಾಗ ಮಾಡಿದ್ವಿ ಸರ್. ಅಲ್ಲಿ ಕಳಿಸಿದ್ವಿ ಸರ್. ಈಗ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ ಸರ್. ಹಾಗೇನೆ ಮುದ್ದಿನಪಾಳ್ಯ ರಸ್ತೆಗಳಲ್ಲಿ ಈ ಜಲ್ಲಿ ಮತ್ತು ಕಾಂಕ್ರೀಟ್ ತಗೊಂಡೋಗ್ತಕ್ಕಂಥ ಲಾರಿಗಳು ಜಲ್ಲಿಗಳನ್ನ ರಸ್ತೆಯನ್ನು ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಮೇಲೆ ಕ್ರಮ ಸರ್. ಆ ಥರ ಗಾಡಿಗಳ ಮೇಲೆ ಹೆಚ್ಚಿನ ಕೇಸ್ ಹಾಕಿದ್ವಿ ಸರ್. ಈಗ ಡೆಡಿಕೇಟೆಡ್ ಒಂದು ASI ಮತ್ತು ಅವ್ರ ಸ್ಟಾಫ್ ನಾವು ಜಂಕ್ಷನ್ ಹಾಕಿದ್ದೀನಿ ಸರ್. ಮತ್ತು ಅಲ್ಲಿರೋ ಡಂಪ್ಗಳನ್ನು ನಾವು ಹೋಗಿ ಸುತ್ತಾಗಿ ಮಾತಾಡಿ ಆ ಥರ ಟಾರ್ಪಲ್ ಹಾಕಬೇಕು ಮತ್ತು ಪೀಕ್ ಅವರ್ಸಲ್ಲಿ ಬರಬಾರ್ದು ಅಂತೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸರ್. ಇಲ್ಲ, ಅದು ಎಲ್ಲ ಕಡೆನೂ ಈ ಕಂಪ್ಲೇಂಟ್ ಬರ್ತಾರೆ. ಮನುಷ್ಯ ಟೇಕ್ ನೋಟ್ ದಾಖಲು ಹಾಕ್ಬೇಕಂತ ರೂಲ್ ಇರಬೇಕಲ್ವ ಅದು. ಸೊ ಅದೇ ಇದರಿಂದ ಮಾಡ್ತಾರೆ ಆಲ್ ಓವರ್ ದ ಸಿಟಿ ಎವ್ರಿವೇರ್. ಮೊನ್ನೆ ಯಾರು ಹೇಳ್ತಾರೆ ಸರ್. ಇದು ಕಳೆದ ಮೀಟಿಂಗ್ ನಲ್ಲಿ ಆಗಿರ್ತಕ್ಕಂಥ ಡಿಸ್ಕಷನ್ ಸರ್. ಅದಕ್ಕೆ ನಮ್ಮಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತೇಳಿ ಅಧಿಕಾರಿಗಳು ತಮ್ಮ ಮುಂದೆ ನಿವೇದನೆ ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮಲ್ಲಿ ಅನುಮತಿ ಕೊಡ್ತಾ ಈಗ ಟೋಕನ್ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್. ಮೊದಲನೇದಾಗಿ ಗಿರೀಶ್ ಕುಮಾರ್ ಕೊಟ್ಟಿಗೆಪಳ್ಳಿ, ನಿಮ್ಮ ಪ್ರಶ್ನೆ ಸಂಕ್ಷಿಪ್ತವಾಗಿ ಮತ್ತೆ ರಿಪೀಟೆಡ್ ಕ್ವಶನ್ ದಯಮಾಡಿ ಕೇಳಬೇಡಿ. ನಮಸ್ತೆ, ಗಿರೀಶ್ ಕುಮಾರ್ ಅಂತ, ಕೊಟ್ಟಿಗೆಪಾಳ್ಯ ನಿವಾಸಿ. ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಸ್ಟೇಷನ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸತ್ವ ಅಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಡೆಡ್ ಬಾಡಿ ಬಿದ್ದಿದ್ದ ಜಾಗದಲ್ಲಿ ತುಂಬಾ ಡೀಪ್ ಹಳ್ಳ ಇತ್ತು. ವೆಹಿಕಲ್ಸ್ ಬಂದ್ರೆ ಬಿದ್ದೋಗುವಂತ ಚಾನ್ಸಸ್ ಎಲ್ಲ ಇತ್ತಲ್ಲಿ. ಟ್ವೀಟ್ ಮಾಡಿದ್ದಾರೆ, ಅವರು ಇಮಿಡಿಯೇಟ್ ಆಗಿ ಅದನ್ನೆಲ್ಲ ಬಗೆಹರಿಸಿ ಕೊಟ್ಟಿದ್ರು. ಕೊಟ್ಟಿಗೆಪಾಳ್ಯದಿಂದ ಸುಂಕದಕಟ್ಟೆಗೆ ಹೋಗೋ ಕಡೆ ವೇ ಇರಲಿಲ್ಲ, ಡಿವೈಡರ್ ಕ್ಲೋಸ್ ಆಗಿತ್ತು. ಅದನ್ನು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಕೇವಲ ಮೆಸೇಜಲ್ಲೇ ಸಮಸ್ಯೆ ಹೇಳಿದ್ರು ಕೂಡ ಇನ್ಸ್ಪೆಕ್ಟ್ರು ಸ್ಪೀಡಿಗೆ ರೆಸ್ಪಾಂಡ್ ಮಾಡಿ ಅದನ್ನ ಬಗೆಹರಿಸ್ತಾರೆ. ಈಗಿನ ಸಮಸ್ಯೆ ಕೊಟ್ಟಿಗೆಪಾಳ್ಯದಲ್ಲಿ ಜನಗಳು ರಸ್ತೆ ದಾಟಕ್ಕಾಗ್ತಿಲ್ಲ. ಊರೊಳಗಡೆದಕ್ಕೆ ಬಸ್ ಸ್ಟ್ಯಾಂಡಿಂದ ಸುಂಕದಕಟ್ಟೆಯಿಂದ ಬರೋ ಗಾಡಿಗಳು ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರ್ತವೆ. ಅದಕ್ಕೆ ಅಲ್ಲೊಂದು HRPC ಅದ್ರ ಬೇಕಿತ್ತು. ಸ್ಕೈ ವಾಕ್ ಸುಮ್ಮನಹಳ್ಳಿ ಹತ್ರ ಇದೆ, ಆದರೆ ಇದು ಯೂಸ್ಲೆಸ್ ಆಗಿದೆ. ಅದು ಅಟ್ಲೀಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡೋದು ತುಂಬ ಜನಕ್ಕೆ ಪ್ರಯೋಜನ ಆಗ್ತಾ ಇದೆ. ಸುಮ್ಮನಹಳ್ಳಿ ಹತ್ರ ಇರೋ ಸ್ಕೈ ವಾಕು ಯಾರೂ ಬಳಸ್ತಾ ಇಲ್ಲ. ಅದಕ್ಕೆ ಕೊಟ್ಟಿಗೆಪಾಳ್ಯಕ್ಕೆ ಅದು ಹಾಕ್ಸಿದ್ರೆ ಜನ ಆರಾಮಾಗಿ ದಾಟ್ಬೋದು. ಆ ದಾಟದಲ್ಲೇ ಹೋದ್ರೆ HRPC ಆದ್ರೂ ಬೇಕು, ಅಥವಾ ಜಿಗ್ಜಾಗ್ ಬ್ಯಾರಿಕೇಡ್ ಸ್ಲೋ ಡೌನ್ ಮಾಡೋದಕ್ಕೆ ವೆಹಿಕಲ್ಸ್ನ ಅದೊಂದು ಅವಶ್ಯಕತೆ ಇದೆ. ಮತ್ತೆ ಲಾರಿ ಸ್ಟ್ಯಾಂಡ್ ಇದೆ, ಇದು ಮಂಜುನಾಥ ಬಾರ್ ಹತ್ರ
ಕೊಟ್ಟಿಗೆಪಾಳ್ಯ ಲಿಮಿಟ್ಸಲ್ಲಿ. ಅಲ್ಲಿ ಲಾರಿ ಸ್ಟ್ಯಾಂಡಿಂದ ದಿನ ಮರಳು ಜಲ್ಲಿ ಚೆಲ್ತಾ ಇರುತ್ತೆ, ಅದರಿಂದ ಜನ ಸ್ಕಿಡ್ ಆಗಿ ಬೀಳ್ತಾನೆ ಇದ್ದಾರೆ, 2 ವೀಲರ್ಸು. ಇನ್ನೂ ಯಾವುದೂ ಡೆತ್ ಆಗಿಲ್ಲ ಅಷ್ಟೇ, ತುಂಬ ಜನ ಏಟ್ ಮಾಡ್ಕೊಂಡಿದ್ದಾರೆ. ನಾನು ಆ ಲಾರಿ ಸ್ಟ್ಯಾಂಡ್ ಮೇಲೆ ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಲಿಮಿಟ್ಸ್ಗೂ ಕಂಪ್ಲೇಂಟ್ ಹಾಕಿದ್ದೀನಿ, ಕಮರ್ಷಿಯಲ್ ಲ್ಯಾಂಡ್ ಆರ್ಡರ್ಗೂ ಹಾಕಿದ್ದೀನಿ, ಟ್ರಾಫಿಕ್ಗೂ ಹಾಕಿದ್ದೀನಿ. ಎಲ್ಲರೂ ಕರೆದು ಸ್ಟೇಟ್ಮೆಂಟ್ ಮಾಡಿ ಅವರೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳಿದ್ದಾರೆ ಲಾರಿ ಸ್ಟ್ಯಾಂಡ್ ಅವರು, ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ, ನಾಳೆ ಡೆತ್ ಆದರೆ ತುಂಬ ಸಮಸ್ಯೆ ಆಗುತ್ತೆ, ದಯವಿಟ್ಟು ಲಾರಿ ಸ್ಟ್ಯಾಂಡ್ ಅವ್ರಿಗೂ ಜೀವನ ನಡೆಸಬೇಕು ಕೂಡ. ಆ ಲಾರಿ ಸ್ಟ್ಯಾಂಡ್ ಅವರು ಬರೀ ಬಾಡಿಗೆ ಇಸ್ಕೊಂಡು ಜೀವನ ಇದು ಮಾಡೋದಲ್ಲ, ಅವರು ಅಟ್ಲೀಸ್ಟ್ ಒಬ್ಬರನ್ನ ನೇಮಿಸಿ, ಒಬ್ಬ ವ್ಯಕ್ತಿ ನೇಮಿಸಿ ಅದು ಮರಳು ಜಲ್ಲಿ ಕ್ಲೀನ್ ಮಾಡೋ ಥರ ವ್ಯವಸ್ಥೆ ಮಾಡಿಕೊಂಡ್ರೆ ಲಾರಿ ಸ್ಟ್ಯಾಂಡ್ ಅವರು ಈ ಸಮಸ್ಯೆ ಬಗೆಹರಿಯುತ್ತೆ. ಅದನ್ನ ಮಾಡಕ್ಕೆ ಪೊಲೀಸ್ ಇಲಾಖೆಯಿಂದ ತಿಳಿಸ್ಬೇಕು. ಅಷ್ಟು ಧನ್ಯವಾದ. ಇದು AP ನಗರ ಲಿಮಿಟ್ಸ್ ಅಲ್ಲಿ ಇರೋದು ಲಾರಿ ಸ್ಟ್ಯಾಂಡ್, ಅದು ಈವೆಂಟ್ ಆಗ್ತಾ ಇರೋದು ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ಅಲ್ಲಿ, ಅದು ಡಿವೈಡರ್ ತಾನೇ ಚೆಲ್ತಾ ಇರೋದು ಮರಳು ಜಲ್ಲಿ ಅಷ್ಟೇ. ಓನರ್ಗೆ ಹೇಳ್ಬೇಕು ಅಷ್ಟೇ, ಅವ್ರು ಸ್ಪಂದಿಸಿದ್ದಾರೆ, ಆದ್ರೆ ಓನರ್ಗೆ ಕರೆಸಿ ಸರಿಯಾಗಿ ಹೇಳ್ಬೇಕಷ್ಟೇ. ಓಕೆ, HRPC ಮತ್ತೆ ಲಾರಿ ಸ್ಟ್ಯಾಂಡ್ 2 ಸಮಸ್ಯೆ ಇದೆ. ಸರ್, HRPC ಬಗ್ಗೆ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಈಗ ರೋಡು ಮಿಲ್ಲಿಂಗ್ ವರ್ಕ್ ಆಗ್ತಾ ಇದೆ, ಅವರಿಗೆ ರಿಕ್ವೆಸ್ಟ್ ಮಾಡಿ ಅದೇ ಟೈಮ್ ಸಮಯದಲ್ಲಿ ಹಾಕಿಕೊಡ್ತೀವಿ ಸರ್. ಆ ಕೊಟ್ಟಿಗೆಪಾಳ್ಯದಿಂದ ಈ ಕಡೆ ದಾಟಲಿಕ್ಕೆ ಸುಮಾರು ಜನ ದಾಟ್ತಾರೆ ಸರ್, ಅಲ್ಲಿ ಅವಶ್ಯಕತೆ ಇದೆ. ಅದು BBMP TEC ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಸರಿ ಸರ್, ಸುಂದಳ್ಳಿ ಜಂಕ್ಷನ್ದು ಹಿಂಭಾಗಕ್ಕೆ ಬರುತ್ತೆ ಸರ್. ಸರಿ ಸರ್, ಮಾಡಿಸ್ತೀವಿ ಸರ್. ಅಥವಾ BBMP ಅವ್ರು ಏನಾದರೂ ಮಾಡೋದಕ್ಕೆ ತಡ ಆದರೆ ಬೇಕಾದ್ರೆ ನಾವೇ ಏರಿಯಾದವ್ರು ಸಂಗ್ರಹ ಮಾಡಿ ನಾವೇ HRPC ಮಾಡಿಸ್ಕೊತೀವಿ, ಬೇಕಾದ್ರೆ ಅದಕ್ಕೆ ಅನುಮತಿ ಸಿಕ್ಕಿದ್ರೆ ಸಾಕು. ಇಲ್ಲ, ಸುರಕ್ಷಾ 75 ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸುಮ್ಮನಳ್ಳಿ ಕಂಪ್ಲೀಟ್ ಆಗಿ ರೀಡಿಸೈನ್ ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು ಜನ ಇಲ್ಲಿ ಬಂದು ನಿಂತ್ಕೋತಾರಲ್ಲ ಬಸ್ ಸ್ಟ್ಯಾಂಡ್ಗೆ, ಸೊ ಬಸ್ ಬೇ ಅದೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲೇ ಅದನ್ನು ಸೇರಿಸ್ಕೊಂಡು ಅಲ್ಲೂ ಮಾಡ್ಬೋದು ಅಂತ ಹೇಳ್ತೀನಿ. ಅದು ಮಾಡೋದಿದ್ರಲ್ಲಿ ಮಾಡಿಸ್ತೀನಿ. ಸತ್ಯಮೂರ್ತಿ ಸುಂಕದಕಟ್ಟೆ, ಟೋಕನ್ ನಂಬರ್ 2 ಸತ್ಯಮೂರ್ತಿ ಸುಂಕದಕಟ್ಟೆ. ನಮಸ್ಕಾರ, ನನ್ನ ಹೆಸರು ಸತ್ಯಮೂರ್ತಿ ಅಂತ. ನಾನು ಕರ್ನಾಟಕ ಗೌರ್ಮೆಂಟ್ ಸರ್ವಿಸ್ ಮಾಡಿದ್ದವನು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಸಲ್ಯೂಟ್ ಟು ದ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಲೆಸ್ ಜಾಬ್. ಯಾವುದೇ ಇರಲಿ, ಸಂತೋಷ ತೃಪ್ತಿ ಸಿಗದೇ ಇರೋರು ಡಿಪಾರ್ಟ್ಮೆಂಟ್ ಸೇವೆ ಮಾಡ್ತಿರ್ತಾರೆ. ನಾನು ಸರ್ವಿಸ್ ಮಾಡಿದ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತೆ. ನಂದು ಏನಿದೆ ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಅಂತ. ಜನಪ್ರಿಯ ಅಲ್ಲಿ ನಾನು ಒಂದು ನಿವಾಸಿ. ನಾನು 262 ಮನೆ ಇದೆ ಅಲ್ಲಿ. ಮುಂಚೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಅಂತ ಸಿಗ್ನಲ್ ಒಂದು 2 ತಿಂಗಳಿಂದ ಸಿಗ್ನಲ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಸಿಗ್ನಲಿಂದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಾಯ್ತು ಅಂದರೆ, ಮೈನ್ ರೋಡಲ್ಲಿ ಕ್ಲೀನಾಗಿ ಹೋಗ್ತಾ ಇದೆ. ಆ ಸರ್ವಿಸ್ ರೋಡ್ ಪೀನಿಯಿಂದ ಬಸ್ಸಸ್ ಬರೋದ್ರೆ 4 ಬಸ್ ಬಂದರೆ ಫುಲ್ ರೋಡೇ ಜಾಮ್ ಆಗ್ತಿದೆ, ಬರೋಕ್ಕಾಗಲ್ಲ. ಆ ಸಿಗ್ನಲ್ ಮಾತ್ರ 30 ಸೆಕೆಂಡ್ಸ್ ಇದೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ದಟ್. ಇನ್ನೂ ಹೊಸ್ತಾಗಿದೆ ಆ ಸಿಗ್ನಲ್ ಮಾಡೋದ್ರಿಂದ. ಇನ್ನೊಂದು ಓಂ ಸಾಯಿ ಕಾಲೇಜ್ ಅಂತ ಸ್ಟೂಡೆಂಟ್ಸ್ ಇದೆ, ಅವ್ರಿಗೆ ಕ್ರಾಸ್ ಮಾಡೋಕ್ಕೆ ಪಾಸ್ ಮಾಡೋಕ್ಕೆ ಜಾಗನೇ ಇಲ್ಲ. ಒಂದು ಸ್ಮಾಲ್ ಪ್ಯಾಸೇಜ್ ಇದೆ ಅಪಾರ್ಟ್ಮೆಂಟಿಂದ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾನೆ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಸೇಫ್ಟಿ, ಮೋರ್ ಆಕ್ಸಿಡೆಂಟ್ಸ್ ಮೇ ಹ್ಯಾಪನ್ ದೇರ್. ಅಲ್ಲಿ ಯಾವ ಥರ ಅವಾಯ್ಡ್ ಮಾಡಬೇಕು, ಏನು ಮಾಡಬೇಕು ಅಂತ ಇದು ಒಂದು. ಅದು ಸರ್ ಓಂ ಸಾಯಿ ಕಾಲೇಜ್ ಸುಂಕದಕಟ್ಟೆ ಸರ್ ಅಲ್ಲಿ. ಆಮೇಲೆ ಇವಾಗ ಏನಾಯ್ತು, ಈ ಸಿಗ್ನಲ್ ಮಾಡೋದ್ರಿಂದ ಅದು ಅಫಿಷಿಯಲ್ ಬಸ್ ಸ್ಟಾಪ್ ಇದೆ ಸರ್, ತುಂಬ ಬಸ್ ನಿಲ್ಲಿಸ್ತಾನೆ ಇಲ್ಲ. ಆ ಅಪಾರ್ಟ್ಮೆಂಟಲ್ಲಿ ಇರೋರು ಸೀನಿಯರ್ ಸಿಟಿಸನ್, ರಿಟೈರ್ಡ್ ಪರ್ಸನ್ಸು, ಇದು 262 ಮನೆಗಳಿದೆ, ಅಲ್ಲಿ ಬಸ್ಸೇ ನಿಲ್ಸೋದಿಲ್ಲ. ಹೇಳಿದ್ರೆ ಈ ಹಿರಿಯರು, ನೀವು ಏನಕ್ಕೆ ಬಸ್ಸಲ್ಲಿ ಬರ್ತಾ ಇದ್ದೀರಾ, ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ಯಾವಾಗ ವೆರಿ ರೇರ್ ಆಗಿ ಬಸ್ಸಲ್ಲಿ ಹೋಗೋದು, ಈ ತರ ಎಲ್ಲ ಆಗ್ತದೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಆ ಬಸ್ ಸ್ಟಾಪ್ ಸ್ವಲ್ಪ ಕಾಂಪ್ಲೆಕ್ಸ್ ಮುಂದ್ಗಡೆ 2 ಕಡೆ ಅಪ್ ಅಂಡ್ ಡೌನ್ ಶಿಫ್ಟ್ ಮಾಡಿದ್ರೆ, ಸೊ ದಟ್ ಬಸ್ ಬ್ರೇಕರ್ ಸ್ಟಾಪ್. ಇದು ನಂಬರ್ 2 ಸರ್, ಬಸ್ ಡ್ರೈವರ್ಸ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. BMTC ಬಸ್ ಡ್ರೈವರ್ಸ್ ಡೀಸೆನ್ಸಿನೇ ಇಲ್ಲ ಸರ್, ಅವ್ರಿಗೆ ರೂಲ್ಸೇ ಇಲ್ಲ ಸರ್. 2 ಬಸ್ 3 ಬಸ್ ಪಕ್ಕನೇ ನಿಲ್ಲಿಸ್ತಾರೆ, ಎಲ್ಲೋ ಮಧ್ಯ ರೋಡಲ್ಲಿ ನಿಲ್ಲಿಸ್ತಾರೆ. ನಾವು ಹೋಗಿ ಹತ್ಬೇಕು. ಇವಾಗ ಬರುವಾಗ ನಾನು ಸುಮ್ಮನೆ ಇಲ್ಲಿ ಸುಂಕದಕಟ್ಟೆದಲ್ಲಿ ಬರಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಮುಂದೆ ಬಂದು ಬಸ್ ನಿಲ್ಲಿಸ್ತಾ ಇದ್ದಾರೆ. ಅವರಿಗೆ ಈ ಡಿಪಾರ್ಟ್ಮೆಂಟ್ಗೆ ಒಂದು ನೋಟಿಸ್ ಕೊಡಲೇಬೇಕಾಗಿದೆ ಸರ್. ಅದು ಆ ರೋಡಲ್ಲಿ. ಆಮೇಲೆ ಪಾರ್ಕ್ ರೋಡಲ್ಲಿ ಇದೆ ನೋಡ್ತೀನಿ, ನಾವು ಕ್ರಾಸ್ ಮಾಡಕ್ಕೆ ಆಗಲ್ಲ. ಅನ್ಆಥರೈಸ್ ವೆಹಿಕಲ್ಸ್ ಫುಲ್ ನಿಲ್ಲಿಸಿದ್ದಾರೆ, ತೆಗಿತಾನೆ ಇಲ್ಲ. ಆಮೇಲೆ ಒಂದು ಮೋರ್ ಕ್ವಶನ್ ಸರ್, ನಮ್ಮ ಲಾ ಅಂಡ್ ಆರ್ಡರ್, ನಮ್ಮ ಹತ್ರ ವೆಹಿಕಲ್ ಓಡಸ್ ವೆಹಿಕಲ್ ಇದೆ, ಒಂದು 15-20 ವರ್ಷ ಯೂಸೇ ಮಾಡಲ್ಲ. ಆ ಡಿಸ್ಪೋಸಬಲ್ ಹೆಂಗ್ ಸರ್ ಮಾಡಬೇಕು? ನಮ್ಮ ಅಸೋಸಿಯೇಷನ್ ಕೇಳಿದ್ರೆ ಲಾ ಅಂಡ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಡಿಸ್ಪೋಸಬಲ್ ರೈಟ್ಸೇ ಇಲ್ಲ ಅಂತ. ಸರ್, ಎನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆನ್ಸರ್ ದಿಸ್ ಕ್ವಶನ್. 15 ವರ್ಷ ವೆಹಿಕಲ್ ಇದೆ, ಯೂಸೇ ಮಾಡಲ್ಲ, ಡಿಸ್ಪೋಸ್ ಮಾಡಕ್ಕೂ ರೈಟ್ಸ್ ಇಲ್ಲ. ಹೌ ಟು ಡಿಸ್ಪೋಸ್? ಈ ತರ ಬೆಂಗಳೂರಲ್ಲಿ ಎಷ್ಟೋ ವೆಹಿಕಲ್ಸ್ ಇದೆ, ಸ್ಟಾಪ್ ಮಾಡ್ಬೋದು ನಾವು. ಇದು ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್ ಏನಿದೆ,
ಈಗ ನೋ ಬೈ ಎಂಟ್ರಿ, ಒನ್ ವೇ ಸಡನ್ ಆಗಿ ಕಾರ್ ಬಂದ್ರೆ ಎಲ್ಲರೂ ಸ್ಪರ್ಧೆ ಮಧ್ಯದಲ್ಲಿ ವೆಹಿಕಲ್ ಸಹ ಬಂದ್ಬಿಡ್ತಾರೆ ಸರ್. ಈಗ ನಮ್ಮ ಪೆನಾಲ್ಟಿ ಏನಾದ್ರು ಮಾಡ್ಬೇಕಂದ್ರೆ ನಿಮ್ CC ಕ್ಯಾಮ್ರಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮ ಪೆನಲೈಸ್ ಆಗ್ಬಿಡುತ್ತೆ ಸರ್. ಈಗ ನಮ್ಗೆ ಏನೋ ಒಂದು ಆಪ್ ಕೊಡಿ, ಪಬ್ಲಿಕ್ ಒಂದು ಆಪ್ ಕೊಡಿ. ನಾವು ಏನಾದ್ರು ಬಂದ್ರೆ ವೈಲೇಷನ್ಸ್ ಫುಲ್ ಕಂಟ್ರೋಲ್ ಆಗುತ್ತೆ, 100% ಕಂಟ್ರೋಲ್ ಆಗುತ್ತೆ. ಇವಾಗ ಯಾರ ನೋ ಎಂಟ್ರಿ ಬರ್ತಾರೆ, ಯಾವ ಕಡೆ ಬಂದ್ರೆ ನಾವು ಕ್ಯಾಮ್ರಾ ಇಟ್ಟು ನಿಮ್ ಡಿಪಾರ್ಟ್ಮೆಂಟ್ ಕೊಡ್ತೀವಿ. ಈಗಾಗಲೇ ಇದೆ ಅದು ಸರ್. ನಮ್ಗೆ ಸಾರಿ ಸರ್, ನಂಗೆ ಅನ್ಅವೇರ್ನೆಸ್ ನಂಗಿಲ್ಲ. ನಮ್ಗೊಂದು ಸ್ವಲ್ಪ ಶೇರ್ ಮಾಡ್ತಾರೆ. ನಾನೆಲ್ಲ ಸೋಷಿಯಲ್ ಡೀಟೇಲ್ಸ್ ಕೊಡ್ತಾರೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಅದನ್ನ ಮಾಡಿದ್ರೆ ನಾವು ಕೊಟ್ಟು ಶೇರ್ ಮಾಡ್ತೀವಿ. ಇದೆ ಸರ್, ಆ ರೋಡ್ ಫುಲ್ ಸ್ವಲ್ಪ ಸರಿ ಇಲ್ಲ ಸರ್, ಅದು ಸ್ವಲ್ಪ ಕ್ಲಿಯರ್ ಮಾಡಿ. ಅನ್ಆಥರೈಸ್ಡ್ ವೆಹಿಕಲ್ಸ್ ಎಲ್ಲ ಇದೆ, ಆ ಪಾರ್ಕ್ ಏರಿಯಾ ಸರ್ ಪೈಪ್ ಲೈನ್ ಪ್ರಕಾರ ಏನಾದ್ರು ಹೇಳ್ಬೇಕಾ? ಅಷ್ಟೇ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಅವ್ರು ಹೇಳಿದ್ರು ಸಮಸ್ಯೆ ಬೆಳ್ದಂಗಂತಪ್ಪ ಜಂಕ್ಷನ್ ಅಂತ ಸರ್. ಈಗ ಹೊಸದಾಗಿ ಸಿಗ್ನಲ್ ಆಗಿದ್ಮೇಲೆ ಬಹಳ ಮಾಗಡಿ ರೋಡ್ ಬಹಳ ಸ್ಮೂತ್ ಆಗಿ ಹೋಗ್ತಾ ಇದೆ. ಸುತ್ತಮುತ್ತ ಕಡೆಗೂ ಬರ್ಡನ್ ಕಮ್ಮಿ ಆಗಿದೆ ಸರ್. ಆದ್ರೆ ಅವ್ರು ಹೇಳ್ತಿರೋದು ಕ್ರಾಸ್ ರಸ್ತೆ ಏನಾಗಿದೆ ಸರ್, ಪ್ರೈವೇಟ್ ಪರ್ಸನ್ಸ್ ಇಂದ ತಗೊಂಡಿರ್ತಕ್ಕಂಥ ಪ್ರಾಪರ್ಟಿ ಸರ್. ಅವ್ರಿಗೇನೋ ಸ್ವಲ್ಪ ಇಶ್ಯೂಸ್ ಇದೆ ಸರ್ ರೋಡ್ ಮಾಡೋ ವಿಚಾರದಲ್ಲಿ. ಅದು ರೋಡ್ ಆಗಿಲ್ಲ ಸರ್, ಪಾಟ್ ಹೋಲ್ಸು ಸಿಕ್ಕಾಪಟ್ಟೆ ಇದೆ. ಅಲ್ಲಿಂದ ಬಸ್ಸಸ್ ಎಕ್ಸಿಟ್ ಆಗೋಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ ಸರ್. 30 seconds ಈಸ್ ಸಫಿಷಿಯಂಟ್ ಸರ್, ಪ್ಲಸ್ 15 seconds ಪೆಡಸ್ಟ್ರಿಯನ್ ಮೂವ್ಮೆಂಟ್ ಇದೆ. ಆ ಟೈಮಲ್ಲಿ ನಾವು ಅಡ್ವಾನ್ಸ್ ತಗೊಳ್ತಾ ಇದ್ದೀವಿ. ಅವ್ರ ಸಮಸ್ಯೆ BMTC ಬಸ್ನವ್ರು ಯಾಕೆ ನಿಲ್ಸಲ್ಲ ಅಂದ್ರೆ ಸರ್, ಸಿಗ್ನಲ್ ಹೋಗ್ಬಿಡುತ್ತೆ ಅಂತ ಹೇಳಿ ಪಾಸ್ ಆಗಿಬಿಡ್ತಾರೆ ಸರ್. ಅದಕ್ಕೋಸ್ಕರ ಅದು ರೋಡ್ ಆದರೆ ಸರಿ ಆಗುತ್ತೆ ಸರ್. ಕರೆಕ್ಟ್ ಅಲ್ಲ. ಕಮರ್ಷಿಯಲ್ ಮ್ಯಾನೇಜರ್ BMTC ಹೇಳ್ಬಿಟ್ಟಿದೆ, ಹತ್ತು ಸ್ಟಾಪ್ ಬಸ್ ಸ್ಟಾಪ್ ಇದ್ರೆ ನಿಲ್ಲಿಸಲೇಬೇಕು. ಅವರು ಪಾಸ್ ಆಗೋದು ಅಷ್ಟು ಹತ್ರ ಯಾಕೆ ಬಸ್ ಸ್ಟಾಪ್ ಕೊಟ್ಟಿದ್ದಾರೆ ಸರ್? ಅದೇನಾಗಿದೆ ಸರ್, ಕ್ರಾಸ್ ರೋಡಿಂದ ಬಂದು ಎಲ್ಲ ಮೇನ್ ರೋಡಲ್ಲೇ ಬಂದು ಕೂತಾರೆ ಸರ್. ಅದಕ್ಕೋಸ್ಕರ ಮೇನ್ ರೋಡಲ್ಲಿ ಬಂದು ನಿಲ್ಲಿಸ್ಬಿಡ್ತಾರೆ ಸರ್. ಜಸ್ಟ್ ಜಂಕ್ಷನಿಗೆ ಬಂದು ನಿಲ್ಲಿಸ್ತಾರೆ. ಅದು ಪ್ರಾಬ್ಲಮ್. ಸಾಲ್ವ್ ದಟ್ ಪ್ರಾಬ್ಲಮ್. ಸ್ಟಾಪ್ ಇರಲೇಬೇಕು, ಬಟ್ ಸಿಗ್ನಲ್ಗೆ ತುಂಬಾ ಹತ್ರ ಇದ್ರೆ ಲೊಕೇಶನ್ ಆಪ್ಟಿಮಲ್ ಲೊಕೇಶನ್ ಅವರೇ ಇನ್ನೊಂದು ಶಿಫ್ಟ್ ಮಾಡಿ ಡಿಮಾರ್ಟ್ ಹತ್ರ ಕೊಟ್ಟರೆ ಆಗುತ್ತೆ ಸರ್. ಮುಂದಕ್ಕೆ ತಗೊಂಡು ಲೆಫ್ಟಿಗೆ ಡಿಮಾರ್ಟ್ ಹತ್ರ ಕೊಟ್ಟರೆ ಇಟ್ ವಿಲ್ ಬಿ ಯೂಸ್ಫುಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಬ್ಲಿಕ್ ಆಯ್ತು ಡೀಟೇಲ್ಸ್ ಕೊಡಿ ಅವರಿಗೆ. ಅಷ್ಟೇ. ಈಗ ಅದರಲ್ಲಿ ಹತ್ರ ಬಂದರೆ ಸೊ ಅದಕ್ಕೆ ವಿಡಿಯೋ ಒಂದು ಮಾಡಿಸಿ ಹಾಕಿ. ಎಸ್ ಸರ್, ಮಾಡ್ತೀನಿ. ಟೋಕನ್ ನಂಬರ್ 3 ಜಗನ್ಲಾಲ್ ಮುದ್ದಿನಪಾಳ್ಯ. ಸರ್ ನಮಸ್ಕಾರ. ಸುಂಗದಾಟದಿಂದ ಸರ್, ನಾನು ಜಗನ್ಲಾಲ್ ಅಂತ ಹೆಸರು. ಟ್ರಾಫಿಕ್ ವಾರ್ಡರ್ ನೀವು ಯಾಕೆ? ನೀವು ನಮ್ಮ ಕಡೆ ಅಲ್ವಾ, ನೀವು ಆ ಕಡೆ ಹೋಗ್ಬಿಟ್ರಾ? ಸರ್ ನಾನು ಯಾವ ಕಡೆ ಇರ್ಬೇಕು ಸರ್? ನಾವು ಪಬ್ಲಿಕ್ ಯಾವ ಕಡೆ ಇರ್ಬೇಕು ಸರ್? ನಾವು ಏನಾದ್ರೆ ನೇರವಾಗಿ ಬಂದು ಹೇಳ್ಬೇಕು. ಇವಾಗಲೇ ಹೇಳ್ಬೋದು ಸರ್, used by the public. You have direct access to the police, traffic police. Every day you interact. If you do not flag the issues, then it is a mistake on your part. ಯಾಕಂದ್ರೆ ಕೆಲವು ಮಾತಾಡಿದ್ದೀನಿ. ಆಯ್ತು ಹೇಳಿ. ಹೇಳಿ ಸರ್, ನಮಗೆ ಒಂದು ಸಿಗ್ನಲ್ ಕೇಳಿದ್ವಿ ಬೆನ್ನ ಹನುಮಂತ ಹತ್ರ. ಅದು ಸಿಗ್ನಲ್ ಆಗಿದೆ, ಬಹಳ ಅನುಕೂಲ ಆಯ್ತು ಸರ್. ಯಾವುದೋ ರೀತಿಯ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ಲ. ನಾನು ಸುಂಗದಲ್ಲಿ ಮುಂದೆ ಟ್ರಾಫಿಕ್ ಇದ್ದರೆ ರೋಡಲ್ಲಿ ತರಕಾರಿ ಮಾರ್ಕೆಟ್ ಅವರು ತುಂಬಾ ತರಕಾರಿ ರೋಡ್ ಅಡ್ಡ ಬಂದ್ಬಿಡೋದು. ಸೊ ಅದಕ್ಕೆ ತಕ್ಷಣ ಬಹಳ ಅನುಕೂಲ ಆಯ್ತು. ಯಾವುದೇ ರೀತಿ ಒಂದು ದಿವಸ ಆಗಿಲ್ಲ. ಬಹಳ ಇಶ್ಯೂ ಹೇಳಿಪ್ಪ, ಏನಿದೆ ಇಶ್ಯೂ ಏನಿದೆ? ಇಶ್ಯೂ ಸರ್, ಗ್ರ್ಯಾಂಡ್ ಪಾರ್ಟಿ ಒಳಗಡೆ ಒಂದು ಹಂಪ್ಸ್ ಇದೆ ಸರ್. ಆ ಹಂಪ್ಸ್ ಒಳಗಡೆ ಮೇಲೆ ಒಂದು ಚೂರು ಪಟ್ಟಿ ಇಲ್ಲ, ಅಲ್ಲಿ ಬರೀ ಬ್ಯಾರಿಕೇಡ್ ಹಾಕಿದ್ದಾರೆ. ಇರ್ತೀವಿ ಸರ್ ಸ್ಟೇಷನ್ ಪಟ್ಟಿ ಹಾಕ್ಸ್ಬಿಟ್ಟು ಅನುಕೂಲ ಆಗಿದೆ ಸರ್. ಆಯ್ತು, ನೆಕ್ಸ್ಟ್ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು. ನರಸಿಂಹ ರೆಡ್ಡಿ, ಟೋಕನ್ ನಂಬರ್ 4 ಅಂದ್ರಳ್ಳಿ. ನಮಸ್ತೆ ಸರ್, ಶ್ರೀ ರಕ್ಷಾ ಕಾಲೇಜಿಂದ ಅಂದ್ರಳ್ಳಿ. ನಮಗೆ ಪ್ರೀವಿಯಸ್ ತುಂಬ ಇಶ್ಯೂ ಆಗ್ತೈತಿ, ಅಂದರೆ ಡಿವೈಡ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಇಶ್ಯೂ ಆಗ್ತೈತಿ. ಈಗ ಡಿವೈಡ್ ಹಾಕಿದ್ದಾರೆ, ಅಂದರೆ ಬ್ಯಾಟರಿ ಟು 8 ಮೈಲ್ಗೆ ಡಿವೈಡ್ರಿಂದ ತುಂಬ ಅನುಕೂಲ ಆಗಿದೆ. ಬಟ್ ಆಫ್ಟರ್ 7 ನಮಗೆ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲ್ಲಿ ಪಬ್ಲಿಕ್ ಜಾಸ್ತಿ ಓಡಾಡೋದ್ರಿಂದ ಅಲ್ಲಿ ತುಂಬ ಗ್ರೋ ಅಪ್ ಆಗ್ಬಿಟ್ಟು ಸರ್ ಏರಿಯಾ. ಅದರಿಂದ ಒಂದು ಸ್ವಲ್ಪ 7 to 9:30 ಏನಾಗುತ್ತೆ ಅಂದರೆ ಅಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಅದೊಂದು ಇಶ್ಯೂ ಆಫ್ಟರ್ 7 and ಗಾಡಿನೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಸರ್, ಅದು ಪೊಲೀಸ್ ಯಾರಾದ್ರೂ ಒಬ್ಬ ಪೊಲೀಸ್ನ ಅರೇಂಜ್ ಮಾಡ್ತಾರೆ ಆ ಟೈಮಲ್ಲಿ ಇನ್ ಬಿಟ್ವೀನ್ 7 to 9:30. ದಟ್ ಇಸ್ ವೆರಿ ಹೆಲ್ಪ್ಫುಲ್ ಸರ್. ಆಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕುಮಾರ್, ಬಸವೇಶ್ವರ ನಗರ. ಸರ್ ನಮಸ್ಕಾರ, ಕುಮಾರ್ ಅಂತ ಬಸವೇಶ್ವರ ನಗರದಿಂದ. ರಿಪೀಟೆಡ್ಲಿ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಬಟ್ BBMP ಅಂಡ್ ಸಂಚಾರಿ ವಿಭಾಗ ಏನು BMTC ಅಂತ ಹೇಳ್ತೀವಿ, ಅವ್ರಗಳದ್ದು ಸಪೋರ್ಟ್ ಸ್ವಲ್ಪ ಲ್ಯಾಕ್ ಇದೆ ಅನ್ಸುತ್ತೆ ಸರ್. ಕಾರಣ ಏನಂದ್ರೆ BBMP ನಲ್ಲಿ ಈಗ ನಾವು ನೋಡ್ತಾ ಇರುವಾಗ ರೋಡಲ್ಲಿ ರೋಡ್ ಕಟ್ಟಿಂಗ್ ಅಂತ ಮಾಡಿರ್ತಾರೆ ಲೈನಿಗೆ. ಆ ಲೈನ್ ಅಂತೂ ಕಡಿಮೆ ಅಂದ್ರೆ ಒಂದು 50 ಲೈನ್ ಸಿಗುತ್ತೆ ಸರ್ ಬಸವೇಶ್ವರ ನಗರ ಸಿದ್ದಯ್ಯ ಪುರಾಣಿಕ ರೋಡಲ್ಲಿ. ಒಂದು ಅದರಿಂದ ಮೇನ್ ರೋಡಲ್ಲೇ ಕಟ್ ಮಾಡಿದ್ದಾರೆ ಆ ಥರ. ಸೊ ಅದನ್ನು ಇನ್ನೂ ಕ್ಲೋಸ್ ಮಾಡಿಲ್ಲ. ಸೆಕೆಂಡ್ ಒನ್ ಬಂದು ಈ ಬಸ್ ಸ್ಟಾಪ್ BMTC ಬಸ್ಸಸ್ ವೆಹಿಕಲ್ಸ್ ಅಂತ ಬಿಟ್ಟಿದ್ದಾರೆ ಸರ್ ಬಸ್ಸಸ್.
ಅದನ್ನ ಬಸ್ ಸ್ಟಾಪ್ ಅಲ್ಲಿ ಕ್ಲೋಸ್ ಟು ದ ಬಸ್ ಸ್ಟಾಪ್ ಸೆಂಟ್ರಲ್ ರೋಡ್ ಅಲ್ಲಿ ನಿಲ್ಲಿಸ್ತಾರೆ. ಅದರಿಂದ ಬರುವಂತ ಕಾರ್ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಪ್ಯಾಸೇಜ್ ಇರಲ್ಲ. ಬಿಕಾಸ್ ಆಫ್ ಟೆಂಡರ್ ಶೋರ್ ಏನ್ ಮಾಡಿದ್ದಾರೆ, ಟೆಂಡರ್ ಶೋರ್ ಅಲ್ಲಿ ಫುಟ್ಪಾತ್ ದೊಡ್ಡದು ಮಾಡಿದ್ದಾರೆ, ರೋಡ್ ಚಿಕ್ಕದಾಗಿದೆ. ಸೊ ಒಂದು ಬಸ್ ಮಧ್ಯದಲ್ಲಿ ನಿಂತು ಅಂದ್ರೆ ಅದರಿಂದ ಕಾರ್ ನಿಂತ್ಕೊಳ್ಳುತ್ತೆ, ಮತ್ತೆ ಎಲ್ಲಾ ಗಾಡಿಗಳು ಪೈಲಪ್ ಆಗುತ್ತೆ. ಆಮೇಲೆ ಥರ್ಡ್ ಪಾಯಿಂಟ್ ಸರ್, ಈಗ ಒನ್ ವೇ ನಲ್ಲಿ ಬರುವಂತದ್ದು ಬಸವೇಶ್ವರ ನಗರ ಸಿದ್ದಯ್ಯ ಪುರಾಣಿಕ್ ರೋಡ್ ಅಲ್ಲಿ ಒನ್ ವೇ ನಲ್ಲಿ ಇವಾಗ ಅರ್ಧ ಸ್ವಲ್ಪ ದೂರ ಇದೆ ಅಂದ್ರೆ ಅವರು ಕ್ರಾಸ್ ಮಾಡಿ ಬರೋಣ, ಮತ್ತೆ ಒನ್ ವೇ ನಲ್ಲೇ ಬಂದ್ಬಿಡ್ತಾರೆ ಟೂ ವೀಲರ್ಸ್ ಅವರು. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೇನ್ಲಿ ಏನಂದ್ರೆ ಡಬಲ್ ಪಾರ್ಕಿಂಗ್ ಅಂತ ಮಾಡ್ತಾ ಇದ್ದಾರೆ ಸರ್. ಈಗ ಟೆಂಡರ್ ಶೋರ್ ಏನ್ ಪಾರ್ಕಿಂಗ್ ಸ್ಪಾಟ್ ಕೊಟ್ಟಿದ್ದಾರೆ ಅದರಲ್ಲಿ ಗಾಡಿಗಳು ನಿಲ್ಸಿರ್ತಾರೆ, ಅದ್ರ ಮುಂದೆ ಬಂದು ಕಾರ್ಗಳನ್ನ ಪಾರ್ಕ್ ಮಾಡಿ ಹೋಗ್ತಾರೆ. ಈ ಒಂದು ನೋ ಪಾರ್ಕಿಂಗ್ ಇದ್ರು. ಸೊ ಈಗ ಯಾರಾದ್ರೂ ಆ ಟೂ ವೀಲರ್ ತೆಗಿಬೇಕು ಅಂದ್ರೆ ಆ ಕಾರ್ಗಳನ್ನ ತೆಗಿಯೋವರೆಗೂ ಅವ್ರು ಬಂದು ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿಜಯನಗರ ಆಲ್ರೆಡಿ ಅವರು ರಜೆ ಇದೆ ಸರ್. ನೋಡ್ಸಿ ಏನು ಮಾಡ್ಬೇಕು. ಆಮೇಲೆ ಬಿಬಿಎಂಪಿ ಅವ್ರ ಸಪೋರ್ಟ್ ಬೇಕು ಸರ್. ಕೇಬಲ್ ವೈರ್ಸ್ ಎಲ್ಲ ತುಂಬಾ ನೇತಾಡ್ತಾ ಇದೆ, ಅದರಿಂದ ತೊಂದರೆ ಆಗ್ತದೆ. ನಂಬರ್ 6 ಮಂಜುನಾಥ್ ಹೆಗ್ನಳ್ಳಿ. ಸರ್ ಮಂಜುನಾಥ್ ಅಂತ ಹೇಳಿ ಗಜಾನಗರ ಹೆಗ್ಗಳಿಂದ ಬಂದಿದ್ದೀವಿ. ಇಲ್ಲಿ ಸುಂಕುತ್ಕಟ್ಟೆ ಮೇನ್ ರೋಡ್ ಅಲ್ಲಿ ಸಾರ್ವಜನಿಕ ವೆಹಿಕಲ್ಗಳು ತುಂಬಾ ಫಾಸ್ಟ್ ಆಗಿ ಓಡ್ತವಲ್ಲ ಸರ್. ಎಡಗಡೆ ಮತ್ತೆ ಬಲಗಡೆ ಏನ್ ಬಸ್ ಸ್ಟಾಪ್ ಇದೆ, ಗೀತಾ ಸ್ಟೋರ್ ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡ್, ಮತ್ತೆ ಆ ಕಡೆಯಿಂದ ಹೋಗ್ತಾ ಬಲಗಡೆ. ಈಗ ನಿಜವಾದ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಎರಡು ಕಡೆ ಏನು ಸ್ಟಾಪ್ ಇತ್ತು, ಒಂದ್ ಕಡೆ ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಸರ್. ಆಮೇಲೆ ಮೊನ್ನೆ ಈಗೆಲ್ಲ ಫುಟ್ಪಾತ್ ಅಲ್ಲಿ ಏನು ಸಂದಾಗಿ ವರ್ತಕರು ಇದ್ ಮಾಡ್ತಾರಲ್ಲ, ವ್ಯಾಪಾರ ಮಾಡೋದ್ರೆಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಬಟ್ ಆದ್ರೆ ವೆಹಿಕಲ್ಗಳು ತುಂಬಾ ಜೋರ ಓಡಾಡೋದ್ರಿಂದ ಅಲ್ಲಿ ಏನಂತ ಹೇಳ್ತಾರೆ, ಅದಕ್ಕೆ ಅಂಪ್ಸ್ಗೆ ಏನ್ ಹೇಳ್ತಾರೆ ಸರ್, ಅದಕ್ಕೆ ನನಗೆ ಗೊತ್ತಿಲ್ಲ. ಅದನ್ನ ಕಂಟಿನ್ಯೂಸ್ ಆಗಿ ಅಲ್ಲಿ ಒಂದು ಶಾಂತಿಧಾಮ ಸ್ಕೂಲ್ ಹತ್ರ ಒಂದು ಹಾಕಿದ್ದಾರೆ, ಮತ್ತೆ ಇದೊಂದು ಗಾರ್ಮೆಂಟ್ಸ್ ಇದೆ ಅಲ್ಲೊಂದ್ ಕಡೆ ಹಾಕಿದ್ದಾರೆ. ಅಲ್ಲೊಂದ್ ಕಡೆ ಹಾಕೋದ್ರೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಸಾರ್ವಜನಿಕರು ಮುಖ್ಯ ಓಡಾಡೋ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಹಾಕಿದ್ದಾರೆ ಸರ್. ಸುಂಕುತ್ಕಟ್ಟೆ ಮೇನ್ ರೋಡ್ ಗೊತ್ತಾಯ್ತಾ? ಬೇಕಾಗತ್ತಾ ಅಲ್ಲಿ ಸ್ಟಡಿ ಮಾಡಿ ಬೇಕಾದ್ರೆ 100% ಸರ್. ಸಾರ್ವಜನಿಕ ಮುಖ್ಯವಾಗಿ ಸೆಕೆಂಡ್ ಸ್ಟೇಜ್ಗೆ ಸರ್ ಮುಖ್ಯ ರಸ್ತೆ ಅಂತ ಆಗಿತ್ತು ಈಗ ರೀಸೆಂಟ್ ಆಗಿ ಸರ್. ಅವಾಗಲೇ ಸರ್ ಮಾತಾಡಿದ್ರು. ಅಲ್ಲೊಂದು ಇನ್ನೊಂದು ಫುಟ್ಪಾತ್ ಗುಂಡಿದೆ ಸರ್, ಅಲ್ಲಿ ಒಂದೆರಡು ಹೆಚ್ಚು ಕಡಿಮೆ ಬಂದಿದೆ ಸರ್ ಜಾಗದಲ್ಲಿ. ಪ್ರೈವೇಟ್ ವಿಷಯ ಏನೋ ಇದೆ ಗೊತ್ತಿಲ್ಲ ನಮ್ಗೆ. ಈಗ 20 ವರ್ಷದ ಹೋರಾಟದಲ್ಲಿ ನಾವು ಅದಕ್ಕೆ ಅರ್ಜಿ ಸಾರ್ವಜನಿಕ ಅರ್ಜಿಯನ್ನು ಕೊಟ್ಟು ಮಾಡಿದ್ರು. ಈ 20 ವರ್ಷದ ಹೋರಾಟದಲ್ಲಿ ಅಲ್ಲಿ ರಸ್ತೆ ಆಗಿದೆ ಸರ್, BH ರೋಡ್ ಅಂತೇಳಿ. ಮುಂದೆ ಇನ್ನೊಂದು ಬೇರೆ ಇಶ್ಯೂ, ಒಂದೂವರೆ ಅಡಿ ಬಂದಿರ್ತಿದೆ ಸರ್. ಈ ಜನಪ್ರಿಯಕ್ಕೆ ಇವ್ರು ಹೇಳಿದ್ರಲ್ಲ ಇಶ್ಯೂ, ಅಲ್ಲಿ ಸಣ್ಣ ರೋಡ್ ಪಕ್ಕದ ರೋಡ್ ದೊಡ್ಡದಿದೆ, 30 ಅಡಿ ರೋಡ್ ಇದೆ. 30ರಿಂದ 35 ಅಡಿ ರೋಡ್ ಇರ್ಬೋದು ಅಲ್ಲಿ. ಅವರು ಪ್ರೈವೇಟ್ ಜಾಗ ಜಾಗ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ನಂಗೆ. ಅದನ್ನ ದಯವಿಟ್ಟು ಸ್ವಲ್ಪ ವೆಹಿಕಲ್ ದೊಡ್ಡ ವೆಹಿಕಲ್ ಎಲ್ಲ ಓಡಾಡ್ತವೆ, ಆ ಪಾತ್ ಅಲ್ಲೊಂದ್ ಕಡೆ ಸರ್, ಅದೊಂದು ಕೆಲಸ ಆಗ್ಬೇಕು. ಮತ್ತೆ ಮುಖ್ಯವಾಗಿ ಇನ್ನೊಂದು ಸರ್, ಬೇಗಂತ ಹೇಳಿದ್ರು ಎಲ್ಲಾ ಕಡೆ ಕಸದ್ ಮಾತಾಡ್ಬೋದಾ ಸರ್? ಕಸದ ವಿಚಾರ ಮಾತಾಡ್ಬೋದಾ? ಕಸಕ್ಕೂ ಟ್ರಾಫಿಕ್ ಏನ್ ಸಂಬಂಧ ಇದೆ ಮಾತಾಡಿ. ನನಗೆ ಗೊತ್ತಿಲ್ಲ. ಅದೊಂದು ಏನಂತಂದ್ರೆ ರೋಡಲ್ಲಿ ಹಾಕಿದ್ದಾರೆ ಸರ್ ಕಸ. ನಂತರ ಕಸದ ಲಾರಿ ಬಗ್ಗೆ ಮಾತಾಡ್ಬೋದು. ಕಸದ ಲಾರಿ ಮಾತಾಡ್ಬೋದು ಅಂದ್ರೆ ಸರ್ ನಮ್ಗೆ ನೋಡಿ ನಮ್ಮ ದೇಶದ ಬಗ್ಗೆ ಒಂದು ಬೆಂಗಳೂರು ಅಂತಂದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಅದೆಲ್ಲ ಬಿಡಿ, ಅಲ್ಲ ಏನಂದ್ರೆ ಯಾರು ಒಂದ್ ವಾರ ತೆಗ್ದಿಲ್ಲ ಸರ್ ಕಸನಲ್ಲಿ. ಮೇನ್ ರೋಡ್ ಎಲ್ಲ ಮಾಡಿದ್ರೆ ಜನ ಲೋಕಲ್ ಇಲ್ಲಿಂದ ಅಲ್ಲೇ ಇದೆ ಸರ್. ಯಾರು ಸಂಬಂಧಪಟ್ಟ ಯಾರು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ತೆಗಿತಾರೆ ಸರ್. ಶ್ರೀನಿವಾಸ ಸುಕ್ಕುತ್ಕಟ್ಟೆ ಆಯ್ತು ರೀ. ಶ್ರೀನಿವಾಸ ಸುಕ್ಕುತ್ಕಟ್ಟೆ ಸರ್, ಅಲ್ಲಿ ಒಂದು ಬಾರ್ ಅಂಗಡಿ ಇದೆ, ಗುಂಡಪ್ಪ ಬೇಕರಿ ಹಳೆದು ವಿಜಯಪ್ಪ ಬೇಕರಿನಲ್ಲಿ ಧಾರವಾಡ ಗಾಡಿ ಬರ್ತಾವೆ. ಡೈಲಿ ಎಸಿನ್ ಆಗ್ತದೆ ಗಾಡಿಯಿಂದ. ಟ್ರಾಫಿಕ್ ಫುಲ್ ಜಾಮ್ ಆಗ್ತದೆ, ಗಾಡಿ ಫುಲ್ ಬರ್ತಾರೆ. ರಾತ್ರಿಗೆ ಬೆಳಗ್ಗೆ ಡೈಲಿ ಟಚ್ ಆಗ್ತದೆ ಗಾಡಿ. ಬೆಳಗಿಂದ ಸಾಯಂಕಾಲ 5-6 ಆಕ್ಸಿಡೆಂಟ್ ಆಗ್ತದೆ. ಕಾಮಾಕ್ಷಿ ಪಡೆನ ಡೈಲಿ 2-3 ಸತಿ ಡೈಲಿ ಆಗ್ತಾವ. ಆಕ್ಸಿಡೆಂಟ್ ಆಗಿದಾವ ಅಲ್ಲಿ. ಡೈಲಿ ಒಂದ್ ದಿವಸ ಇಲ್ಲ, ಒಂದ್ ದಿವಸ ಹೋಗಲ್ಲ, ಗಾಡಿ ಟಚ್ ಆಗಿ ಹೋಗ್ತಾನೆ. ಅಲ್ಲಿ ಯೂಟರ್ನ್ ಮಾಡ್ತಿಲ್ಲ, ಅಲ್ಲಿ ಕರೆಕ್ಟ್ ಒಂದು ಜಂಪ್ ಹಾಕೋದು, ಬೇರೆ ಏನಿಲ್ಲ ಸರ್. ಸರಿಪಡಿಸಿ ಅದನ್ನು. ಅಲ್ಲಿ ಒಂದು ಜಂಪ್ ಹಾಕೋದು, ಬೇರೆ ಏನಿಲ್ಲ. ಓಕೆ. ನೆಕ್ಸ್ಟ್ ಪ್ರಕಾಶ್ ಸುಕ್ಕುತ್ಕಟ್ಟೆ ಟೋಕನ್ ನಂಬರ್ ಎಲ್ಲ ಮುಂದಿನವರು ಎಲ್ಲ ಕಿಪ್ಪ ಮಾಡ್ಕೊಂಡಿದ್ದಾರೆ, ಹಿಂದೆ ಹೋಗ್ತಾನೆ ಇಲ್ಲ. ನಮಸ್ಕಾರ ಸರ್. ಇವಾಗ ಸುಂಕುತ್ಕಟ್ಟೆಯಲ್ಲಿ ತುಂಬಾ ಟ್ರಾಫಿಕ್ ಕ್ಲಿಯರೆನ್ಸ್ ಇದೆ, ಚೆನ್ನಾಗಿದೆ ಇವಾಗ. ಯಾಕಂದ್ರೆ ಮುಂಚೆ ಫುಟ್ಪಾತ್ ಅಲ್ಲಿ ತರಕಾರಿ ಹಾಕ್ತಾ ಇದ್ರು ಅವರು, ಇವಾಗೆಲ್ಲ ತೆಗ್ಸವ್ರೆ. ಅದು ಬಹಳ ಅನುಕೂಲ ಇವಾಗ ಟ್ರಾಫಿಕ್ ಕಡಿಮೆ ಆಗಿದೆ, ತುಂಬಾ ನಮ್ಮ ಒಳ್ಳೆ ಚೆನ್ನಾಗಿದೆ ವಿಷಯ. ಬೇರೆ ವಿಷಯ ಇದೆಯಾ? ಬೇರೆ ವಿಷಯ ಅಂದ್ರೆ ಇದು ಮುಂದಕ್ಕೂ ಹಿಂಗೆ ಇರ್ಬೇಕು ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಫುಟ್ಪಾತ್ ಅಂದ್ರೆ ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಇರೋದು, ತರಕಾರಿ ಹಾಕಕ್ಕಂತ ಇಲ್ವಲ್ಲ. ನಿಜ ಮಾಡ್ಸೋಣ. ನೆಕ್ಸ್ಟ್ ಕುಮಾರ್ ಎಸ್ ಲಿಂಗದೇವ್ನಹಳ್ಳಿ ಟೋಕನ್ ನಂಬರ್ 9.
ಅಲ್ಲಿಂದೇನು ಅಲ್ಲೇ ನಡ ಅಲ್ಲೇ. ನನ್ನ ಹೆಸರು ಕುಮಾರ್ ಎಸ್ ಗೌಡ, ಯಶವಂತಪುರ ಕ್ಷೇತ್ರ ಲಿಂಗನಹಳ್ಳಿ ವಾರ್ಡ್ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರೋದ್ರಿಂದ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಗೆ ಬಾಂಧವ್ಯ. ವಾರ್ಡ್ ಅಧ್ಯಕ್ಷರಾದ್ರೆ ಮತ್ತೆ ನೋಡಿ ಕಸ ತೆಗಿತಲ್ಲ ಅದಿದು ಅಂತ ಕಂಪ್ಲೇಂಟ್ ಬರ್ತಾ ಇದ್ದಾರೆ. ಸರ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅದರಿಂದ ದಯಾನಂದ್ ಸರ್ಗೆ ಮೊದಲು ನಾನು ಈ ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ಧನ್ಯವಾದ ಹೇಳ್ತೇನೆ. ಬಂದಿರೋದಕ್ಕೆ ನಿಮಗೂ ಧನ್ಯವಾದಗಳು. ಹೇಳಿ ಅನುಚೇತ್ ಸರ್ ಹಾಗೂ ಶಿವಪ್ರಸಾದ್ ಸರ್ ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ದು ಔಟ್ಕಟ್ಸ್ ಅಂದ್ರೆ 110 ಹಳ್ಳಿ ಸೇರಿದ್ದ ಒಂದು ಕ್ಷೇತ್ರ ನಮ್ದು. 8 ವಾರ್ಡ್ಗಳು ಬರುತ್ತೆ ಯಶವಂತಪುರ ಕ್ಷೇತ್ರದಲ್ಲಿ. ಯೋಗೇಶ್ ಸರ್ ಇಲ್ಲೇ ಇದ್ದಾರೆ, ಬಹಳ ಅವ್ರ ಹತ್ರ ಸಂಪರ್ಕದಲ್ಲಿ ಇರ್ತೀನಿ. ಈಗ ಅನಿತಾ ಮೇಡಮ್ ಮತ್ತು ನಮ್ಮ ರಮೇಶ್ ಸರ್ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಿಂದ ತುಂಬಾ ಬದಲಾವಣೆ ಆಯ್ತು ಡಿ ಗ್ರೂಪ್ ನಲ್ಲಿ. ಏಕೆಂದ್ರೆ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಹಲವಾರು ಬದಲಾವಣೆಯಾಗಿ ಇವತ್ತು ಸುಗಮ ಸಂಚಾರ ಡಿ ಗ್ರೂಪ್ ನಲ್ಲಿ ನಡೀತಾ ಇದೆ. ಈ ತಿಗಡ್ರಪಾಳ್ಯ ಮುಖ್ಯ ರಸ್ತೆನಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಇದೆ ಸರ್, ಸ್ಪ್ರಿಂಗ್ ಸೊಲ್ಯೂಷನ್ ಅಂತ. ಇವತ್ತು ನಾನು ಬರ್ಬೇಕಾದ್ರೆ ಅದೇ ಪ್ರಾಬ್ಲಮ್ ಆಯ್ತು, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಬಹಳ ತೊಂದರೆ ಆಗ್ತಾ ಇದೆ. ಬಹಳ ಸಾರಿ ಇವರಿಗೆ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಪಬ್ಲಿಕ್ ಸಹ ಹೇಳಿದ್ದಾರೆ. ಪಾರ್ಕಿಂಗ್ ಜಾಗ ಬೇಕಾ ಅಲ್ಲಿ? ಪಾರ್ಕಿಂಗ್ ಜಾಗ ಇಲ್ಲ ಸರ್ ಅಲ್ಲಿ. ಇಲ್ಲ, ಸಾವಿರಾರು ಗಾಡಿ ಬರುತ್ತೆ. ಈಗ ಸಿಇಟಿ ನಡೆಯುತ್ತೆ. ಪರಿಹಾರ ಏನು ಮತ್ತೆ ಸರ್? ಪರಿಹಾರ ಏನು? ಅದು ಈಗ ಓನರ್ ಹತ್ರ ಅವ್ರು ಏನ್ ಡಿಸ್ಕಷನ್ ಮಾಡಿದಾರೋ ಗೊತ್ತಿಲ್ಲ. ಓನರ್ ನೋಟಿಸ್ ಕೊಟ್ಟಿದ್ದಾರೆ ಇವರೆಲ್ಲ. ಓನರ್ ಅದಕ್ಕೆ ಟಾಟಾ ಕನ್ಸಲ್ಟೆನ್ಸಿ ಎಕ್ಸಾಮ್ ಸೆಂಟರ್ ಸರ್ ಅದು. ಪಾರ್ಕಿಂಗ್ ಮಾಡ್ಬೇಕಲ್ಲ ಅವರು. ಇಲ್ಲ, ಆನ್ಲೈನ್ ಸೆಂಟರ್ ಕ್ಲೋಸ್ ಮಾಡ್ಸಿ, ಪಾರ್ಕಿಂಗ್ ಮಾಡೋರು ಕ್ಲೋಸ್ ಮಾಡ್ಸಿ. 1,000 ಕಾರ್ ಬರುತ್ತೆ ಸರ್, ಫುಲ್ ಜಾಮ್ ಆಗುತ್ತೆ, ಪಬ್ಲಿಕ್ಸ್ ವಿಷಯ ಗೊತ್ತಾಯ್ತು. ನೆಕ್ಸ್ಟ್ ಸರಿ ಸರ್. ಅದಾದ್ಮೇಲೆ ಈ ಔಟ್ಕಟ್ಸ್ ಇರೋದ್ರಿಂದ ಸ್ವಲ್ಪ ಈ ಆಟೋದವರು ಲೈಸೆನ್ಸ್ ಇರಲ್ಲ ಅಲ್ಲಿ. ತುಂಬಾ ಚೈಲ್ಡ್ ಹುಡುಗರು ಅಂದ್ರೆ ಗಾಂಜಾ ಹುಡುಗರು ಬೆಳಿಗ್ಗೆ 7 ರಿಂದ 10 ಗಂಟೆ ಎನ್ಫೋರ್ಸ್ಮೆಂಟ್ ಮಾಡಿಸ್ತಾರೆ. ಎನ್ಫೋರ್ಸ್ಮೆಂಟ್ ಮಾಡಿ. ಹೌದು ಸರ್, ತುಂಬಾ ಅಂದ್ರೆ 10 ಜನ ಹಾಕೊಂಡು ಹೊಡಿತಾರೆ. ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ, ಪಬ್ಲಿಕ್ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಉಳಿದಂಗೆ ಯೋಗೇಶ್ ಸರ್ ತುಂಬಾ ಅಟೆಂಡ್ ಮಾಡ್ತಾ ಇರ್ತಾರೆ, ನಾನು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀನಿ. ಸರ್ ಕಸದ್ದು ಈ ಸರ್ ಸರ್ ಪಬ್ಲಿಕ್ ಅವೇರ್ನೆಸ್ ಇರಬೇಕು. ಸರ್ ಈಗ ಯಾಕೆಂದ್ರೆ ನಾನು ನನ್ನ ವಾರ್ಡಿಗೆ ಸಂಬಂಧಪಟ್ಟಂಗೆ ಪ್ರತಿ ರೋಡ್ ನಲ್ಲೂ ಗಾಡಿ ಹೋಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಂತೀವಿ ಸರ್. ಜನಗಳು ಏನ್ ಮಾಡ್ತಾರೆ ಸರ್, ಗಂಡ ಹೆಂಡತಿ ಡ್ಯೂಟಿಗೆ ಹೋಗುವಾಗ ಕಸನ ತೆಗೆದು ಖಾಲಿ ಜಾಗಕ್ಕೆ ಎಸ್ಬಿಟ್ಟು ಹೋಗ್ತಾರೆ ಸರ್. ಆ ರೀತಿ ಮಾಡಬಾರ್ದು. ಸೊ ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರು ಅದನ್ನೇ ಸರ್. ಅಲ್ಲಿಗೆ ಸಂಬಂಧಪಟ್ಟಂಗೆ ಫೀಲ್ಡ್ ಮಾರ್ಷಲ್ಸ್ ಇರ್ತಾರೆ ಸರ್. ಓಕೆ, ಅದು ಯಾರು ನಂಬರ್ ಕೊಡಿ, ತಕ್ಷಣ ಸರ್. ಒಬ್ರು ಫೈನ್ ಹಾಕಿಲ್ಲ ಸರ್ ಇದುವರೆಗೆ. ಆಯ್ತು, ಥ್ಯಾಂಕ್ ಯು. ನೆಕ್ಸ್ಟ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೋಕನ್ ನಂಬರ್ 10 ಸತೀಶ್ ಚಂದ್ರ. ನಾವೇ ಫೋನ್ ಮಾಡಿದ್ರು ಫೈನ್ ಹಾಕಲ್ಲ. ಆಯ್ತು, ಟೋಕನ್ ನಂಬರ್ 10 ಸತೀಶ್ ಚಂದ್ರ. ಧನ್ಯವಾದಗಳು ಸರ್. ಏನು ಅಂತಂದ್ರೆ ನಮ್ಮ ಮೇನ್ ರೋಡ್ ಇಗ್ನಳ್ಳಿ ಅಮೌಂಟ್ ಎಂಟ್ರಿ ಇದೆ. ಅಮೌಂಟ್ ಎಂಟ್ರಿ ಒಂದು ಮರ ಇದೆ, ಅದು ನಾವು BBMP ನೋಟಿಸ್ ಕೊಟ್ಟಾಯ್ತು. ಬಸ್ ಲಾರಿಗೆ ಎಲ್ಲಕ್ಕೂ ತೊಂದರೆ ಆಗುತ್ತೆ. ಆ ಮರ ಕಟ್ ಮಾಡಕ್ಕೆ ಒಮ್ಮೆ ಬೆಂಡಿದೆ, ಅದನ್ನ ಕಟ್ ಮಾಡಿ ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಹೇಳಾಯ್ತು, ಯಾರು ಆಕ್ಷನ್ ತಗೊಂಡಿಲ್ಲ. ಅದನ್ನ ಹಂಗೆ ಕಂಟಿನ್ಯೂಟಿ ಮಾಡ್ತಾ ಇದ್ದಾರೆ. ಬಸ್ಸು ಲಾರಿಗಳು ಪಾಸ್ ಆಗಕ್ಕೆ ಕಷ್ಟ ಆಗ್ತದೆ. ಲಾರಿ ಬಂದಾಗ ಇನ್ನೊಂದು ವೇನ್ ಹೋಗಲ್ಲ ಬಸ್ಸು. ಯಾರು ಪೊಲೀಸ್ ಸ್ಟೇಷನ್? ಮೋಹಂಟೇನು ಕಾಮಾಕ್ಷಿಪಾಳ್ಯ. ಆ ಮರ ಟಚ್ ಆಗ್ತಾ ಇರ್ತದೆ, ಬಸ್ಸು ಲಾರಿಗಳು ಟಚ್ ಆಗುತ್ತೆ. ಇಲ್ಲ ಸರ್, ಪೂರ್ತಿ ಈಗಲೂ ಬಸ್ಸು ಈ ಬೆಳಗ್ಗೆ ಬರ್ಬೇಕಾದ್ರೂ ಅಷ್ಟೇ 2 ಬಸ್ಸು ನಿಂತ್ಕೊಂಡು ಜಾಮ್ ಆಗ್ಬಿಟ್ಟು ಈ ಕಡೆ ಪಾರ್ಕಿಂಗ್ ಆ ಕಡೆ ಇದು 2 ಕಟ್ ಆಗ್ತಿದೆ ಸರ್. ಒಮ್ಮೆ ಕಟ್ ಆಗ್ತಾ ಇಲ್ಲ. ಆಮೇಲೆ ಸ್ಟೇಷನ್ ಲಿಮಿಟ್ಸ್ ಸರ್, ಬಾರ್ಡರ್ ಮಾಡೋ ಸ್ಟೇಷನ್ಸ್ ಅಲ್ಲಿ ಬಾರ್ಡರ್ ಗಳು ಗೊತ್ತಿಲ್ಲ ಸರ್. ಕಾಮಾಕ್ಷಿಪಾಳ್ಯ ಎಷ್ಟು ಸೇರುತ್ತೆ, ರಾಜಗೋಪಾಲ್ ನಗರಕ್ಕೆ ಯಾವ ಭಾಗ ಸೇರುತ್ತೆ ಅಂತ. ಯಾವ್ದಾರ ಕೇಸ್ ಆದಾಗ ನಾವು ನಮಗ್ ಬರಲ್ಲ ಅಂತ ಸ್ಟೇಷನ್ ಬಾರ್ಡರ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸರ್. ಅದೊಂದು ಬಾರ್ಡರ್ ಒಂದು ಮಾಡಿಸ್ಕೊಡಿ ಸರ್. ಲಾಂಡ್ ಆರ್ಡರ್ದು ಸರ್, ಲಾಂಡ್ ಆರ್ಡರ್ದು ಅಷ್ಟೇ, ಟ್ರಾಫಿಕ್ ಅಷ್ಟೇ. ಯಾರಾದ್ರೆ ಆಕ್ಸಿಡೆಂಟ್ ಆದಾಗ ನಮ್ ಲಿಮಿಟ್ಸ್ ಬರಲ್ಲ ಅಂತಾರೆ. ಇಲ್ಲ ಒಂದ್ ಏನೋ ಕೇಸ್ ಆದವನು ನಮ್ ಲಿಮಿಟ್ಸ್ ಬರಲ್ಲ ಅಂತಾರೆ. 2 ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಏನಾಗ್ತದೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ಬೋರ್ಡ್ಸ್ ಇದೆ ಸರ್, ಆಗ್ಬೇಕು ಅಂತ ಹೇಳಿ. ಏರಿಯಾದಲ್ಲಿ ಈ ತರ ಆಗ್ಬೋದು, ಇದು ಆ ಕಡೆ ನಮ್ದು ಈ ಕಡೆ ನಿಮ್ದು ಅಂತ ಹೇಳಿ ಕಂಪ್ಲೇಂಟ್ಸ್ ಮಾಡಿದಾಗ ವಯಸ್ಸಾದವರಿಗೂ ಕನ್ಫ್ಯೂಸ್, ಇವ್ರಿಗೂ ಕನ್ಫ್ಯೂಸ್. ಆಯ್ತು. ವಿವೇಕಾನಂದ ಟೋಕನ್ ನಂಬರ್ 11 ನಾಗರಬಾವಿ. ನನ್ನ ಹೆಸರು ವಿವೇಕಾನಂದ ಅಂತ. ನಮಸ್ಕಾರ. ಲಾಸ್ಟ್ ಟೈಮ್ ಸುರಾನ ಕಾಲೇಜಲ್ಲಿ ಮೀಟಿಂಗ್ ಆದಾಗ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ. ಲಾಸ್ಟ್ ಟೈಮು ನಗರ ವೈವಿ ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಹೋಟೆಲ್ ಮಾಡ್ತಾ ಇದ್ವಿ.
ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅನುಕೂಲ ಮಾಡಿಕೊಡಿ ಅಂತ. ಅದಕ್ಕೆ ಜ್ಞಾನಭಾರತಿ ಪೊಲೀಸ್ನವರು ಅನುಕೂಲ ಮಾಡಿಕೊಟ್ಟು ಸಾರ್ವಜನಿಕರಿಗೂ ಮತ್ತು ನಮಗಿಬ್ಬರಿಗೂ ತೊಂದರೆ ಆಗದೆ ಇರೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ. ತುಂಬ ಧನ್ಯವಾದಗಳು ನಿಮಗೆ. ಸರ್, ಈ ಮಧ್ಯದಲ್ಲಿ ಸಾರ್ವಜನಿಕರು ಸಂಚಾರ ಪೊಲೀಸರಿಗೆ ಏನೇನು ಸಹಕಾರ ಮಾಡ್ತಿದ್ರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್. ಮೊದಲನೇದಾಗಿ ರಾಜೇಶ್, ಎಲ್ಲರೂ ಬನ್ನಿ. ರಾಜೇಶ್, ನಿರ್ಮಲ್ ಕುಮಾರ್, ಕುಮಾರಸ್ವಾಮಿ, ನರಸಪ್ಪ, ಹಾಗೆ ಆನಂದ್, ಚಂದ್ರಶೇಖರ್, ಪೃಥ್ವಿಕುಮಾರ್, ಪ್ರೇಮ್, ಶ್ರೀನಿವಾಸ್. ಸರ್, ರಾಜೇಶ್ ಅವರು ಮಧ್ಯರಾತ್ರಿ ಅಪಘಾತ ಸಂದರ್ಭದಲ್ಲಿ ಅಪಘಾತಕ್ಕೊಳಗಾದ ವಾಹನಗಳ ಸ್ಥಳದಿಂದ ತೆರವುಗೊಳಿಸಲಿಕ್ಕೆ ಸದಾ ಅವರು ನಮ್ಮ ಜೊತೆಯಲ್ಲಿ ಅವರ ವಾಲಂಟಿಯರ್ ಆಗಿ ಅವರ ಒಂದು ನೇತೃತ್ವವನ್ನು ತೆಗೆದುಕೊಂಡು ಅನುಕೂಲ ಮಾಡಿಕೊಡ್ತಾರೆ. ಅದೇ ರೀತಿ ನಿರ್ಮಲ್ ಕುಮಾರ್ ಅವರು 29/4/2025 ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯನ್ನು ಶೀಘ್ರವಾಗಿ ಆಸ್ಪತ್ರೆಗೆ ಸಾಗಿಸಲು ಸಹಕರಿಸಿದ್ದಾರೆ. ಅದೇ ರೀತಿ ಕುಮಾರ್ ಇವರು ಸಮಾಜ ಸೇವಕರಾಗಿದ್ದು ಇವರು ಯಾವಾಗಲೂ ಸಹ ಟ್ರಾಫಿಕ್ ಜಾಮ್ ಆದಾಗ ಅವರ ವಾಲಂಟಿಯರ್ ಬಂದು ನಿಂತ್ಕೊಂಡು ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ. ಅದೇ ರೀತಿ ಕುಮಾರಸ್ವಾಮಿ ಇವರು ಸಹ ಸಂಚಾರ ದಟ್ಟಣೆ ಸಮಯದಲ್ಲಿ ಸುಗಮ ಸಂಚಾರಕ್ಕೆ ನಮ್ಮ ಸಂಚಾರ ಪೊಲೀಸರೊಂದಿಗೆ ಯಾವಾಗಲೂ ಸಹ ಸಹಕಾರ ಮಾಡ್ತಾ ಇರ್ತಾರೆ. ಅದೇ ರೀತಿ ನರಸಪ್ಪ ಅನ್ನೋರು ಇವರು ನೈಸ್ ರಸ್ತೆನಲ್ಲಿ ಬಹಳಷ್ಟು ಸರಿ ಆಕ್ಸಿಡೆಂಟ್ ಆದಾಗ ನಮ್ಗೆ ಕೂಡಲೇ ಅವರು ಸ್ಥಳಕ್ಕೆ ಹೋಗಿ ಪೊಲೀಸರಿಗೆ ಪ್ರಥಮವಾಗಿ ಅವರು ನಮ್ಗೆ ಇಂಟಿಮೇಷನ್ ಕೊಟ್ಟು ಮತ್ತೆ ಓವರ್ ಟೈಮ್ ಡ್ಯೂಟಿನೂ ಸಹ ಇವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ಆನಂದ್ ಅಂತ ಹೇಳ್ಬಿಟ್ಟು ಇವರು ವಿಶೇಷವಾಗಿ ನೈಸ್ ರಸ್ತೆನಲ್ಲಿ ಅಪಘಾತಗಳಾದ್ರೆ ಆ ಗಾಯಾಳುಗಳನ್ನ ಮತ್ತೆ ಮೃತಪಟ್ಟವ್ರನ್ನ ಆಸ್ಪತ್ರೆಗೆ ಸಾಗಿಸಲು ಇವರು ನಮ್ಗೆ ಸಹಕಾರ ಮಾಡ್ತಾ ಇರ್ತಾರೆ. ಚಂದ್ರಶೇಖರ್ ಎಸ್ ಇವರು ಸಮಾಜ ಸೇವಕರಾಗಿದ್ದು ಇವರು ಜಂಕ್ಷನ್ಗಳಲ್ಲಿ ಹಿರಿಯ ನಾಗರಿಕರು ಮತ್ತು ಸ್ಕೂಲ್ ಮಕ್ಕಳನ್ನ ದಾಟಿಸ್ಲಿಕ್ಕೆ ಬಹಳಷ್ಟು ನಮಗೆ ಅನುಕೂಲ ಮಾಡ್ತಾ ಇರ್ತಾರೆ. ಹಾಗೇನೆ ಪೃಥ್ವಿಕುಮಾರ್ ಅವರು ಇವರು ಮುದ್ದಿನಪಾಳ್ಯ ಜಂಕ್ಷನ್ ನಲ್ಲಿ ಬಹಳಷ್ಟು ನಮ್ಮ ಟ್ರಾಫಿಕ್ನವರಿಗೆ ಸಹಕಾರ ಮಾಡ್ತಾ ಇರ್ತಾರೆ. ಹಾಗೆ ಪ್ರೇಮ್ ಕಪಾಲಿ ಇವರು ಶಿರ್ಕೆ ವೃತ್ತದಲ್ಲಿ ನಂದಿನಿ ಬೂತ್ ಇಟ್ಕೊಂಡಿದ್ದು ಇವರು ಸಹ ಅಲ್ಲಿ ಯಾವುದೋ ಒಂದು ಸಣ್ಣ ಅಪಘಾತ ಆದ್ರೂ ಸಹ ಅವರೇ ಅಟೆಂಡ್ ಮಾಡಿ ಕೂಡಲೇ ನಮ್ಮ ಪೊಲೀಸರಿಗೆ ಇಂಟಿಮೇಷನ್ ಕೊಡ್ತಾ ಇರ್ತಾರೆ ಮತ್ತೆ ಸಹಕಾರ ಮಾಡ್ತಾ ಇರ್ತಾರೆ. ಶ್ರೀನಿವಾಸ್ ಎಂಕೆ ಇವರು ಜ್ಞಾನಭಾರತಿ ಕ್ಯಾಂಪಸ್ ಆವರಣದ ಯಾವುದೇ ರಸ್ತೆ ಅಪಘಾತಗಳಾದರೂ ಸಹ ಅವರೇ ಕೂಡಲೇ ಸ್ಥಳಕ್ಕೆ ಧಾವಿಸಿ ಸಂಚಾರ ಪೊಲೀಸರಿಗೆ ಸಹಕಾರ ನೀಡ್ತಿರ್ತಾರೆ. ಮೊನ್ನೆ ಹಲವಾರು ಬಾರಿ ರಸ್ತೆ ಅಪಘಾತಗಳಲ್ಲಿ ಸಾರ್ವಜನಿಕರು ನಮ್ಮ ಸಂಚಾರ ಪೊಲೀಸರೊಂದಿಗೆ ಸಹಕಾರ ಮಾಡ್ತಾ ಇರ್ತಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಸರ್, ಸಾರ್ವಜನಿಕರ ಅಹವಾಲನ್ನ ಮುಂದುವರಿಸ್ತಾ ಇದ್ದೀವಿ ಸರ್. ಟೋಕನ್ ಮಾತಾಡ್ಬೇಡಮ್ಮ, ದಯಮಾಡಿ ಯಾರು ಮಾತಾಡ್ಬೇಡಿ ಸರ್. ಟೋಕನ್ ನಂಬರ್ 2 ಶಿವರಾಜ್ ಬಾಡ್ರಲ್ಲಿ. ಶಿವರಾಜ್ ಬಾಡ್ರಲ್ಲಿ ಸರ್ ನಮಸ್ತೆ. ನನ್ನ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಸರ್ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಈ ಏನ್ ಫ್ಯಾಕ್ಟರೀಸ್ ಇದಾವೆ, ಕೆಮಿಕಲ್ ನೀರನ್ನ ಟ್ಯಾಂಕರ್ ಮುಖಾಂತರ ಇಲ್ಲಾಂದ್ರೆ ಪಿಟ್ಕುಡಿ ಮುಖಾಂತರ ಏನ್ ಮಾಡ್ತಾರೆ, ಸಾಕಷ್ಟು ನೈಟ್ ಹೊತ್ತು ಸಾಕಷ್ಟು ಕೆಮಿಕಲ್ ಗಾಡಿಗಳ ಮುಖಾಂತರ ಹೊರಗಡೆ ಬಿಡ್ತಾ ಇದ್ದಾರೆ. ಎಷ್ಟು ಅಂದ್ರೆ ಅದಕ್ಕೆ ಒಂದು ದೊಡ್ಡ ಗ್ಯಾಂಗ್ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದನ್ನ ಯಾರು ಕೇಳ್ತಾರೆ ಅವ್ರ ಮೇಲೆ ಸುಳ್ಳು ದೂರುಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ನನ್ನ ಮೇಲೆ ಅದೇ ವಿಚಾರಕ್ಕೆ ಪ್ರಶ್ನೆ ಮಾಡಿ ಸುಮಾರು 3 ಸುಳ್ಳು ದೂರುಗಳನ್ನ ಹಾಕಿದ್ದಾರೆ. ಒಂದು ನಂದಿನಿ ರೇವ್ ಸ್ಟೇಷನ್ ಅಲ್ಲಿ, ಮತ್ತೆ ಬ್ಯಾಡಳ್ಳಿ ರಾಜೆ ಆಯ್ತು, ನಂದಿನಿ ಲೇಔಟ್ ಅಲ್ಲಿ ಬೀರಪಾಟ್ ಆಯ್ತು. ಯಾರು ಅದನ್ನ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿ ಮತ್ತೆ ಶೆಡ್ಯೂಲ್ ಹಾಕೊಂಡು ಹೊಡೆದು ದರ್ಶನ್ ಸ್ಟೋರ್ ಕೇಸ್ ಹಾಕಿದ್ರು. ಅದು ಇನ್ವೆಸ್ಟಿಗೇಷನ್ ಆಗಿ ಯಶವಂತ ಪಡ್ತಾರೆ ಅಂತ ಬೀರಪಾಟ್ ಯಾರು ಅಮೃತ ಮತ್ತು ಆತ್ಮನ್ ಅಂತ ಇಬ್ರು ವ್ಯಕ್ತಿಗಳು ಸುಮಾರು ಬೆಂಗಳೂರಲ್ಲಿ ಇರುವಂತಹ ಎಷ್ಟು ಕೆಮಿಕಲ್ ಇದಾವೆ ಫ್ಯಾಕ್ಟರಿಗಳನ್ನ ಅದನ್ನ EDP ಪ್ಲಾಂಟಿಗೆ ಕೊಟ್ಟರೆ ಎಲ್ಲಿ ಖರ್ಚಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ಗಾಡಿ ಮುಖಾಂತರ ರಾತ್ರಿ ಟೀಮ್ ನಾಗ ಕಟ್ಕೊಂಡು ಪುಡಿರೋ ಕೂಡ ಕಟ್ಕೊಂಡು ಎಲ್ಲಿ ಕೆರೆಗೆ ಬಿಡೋದು, ರಾಜಕಾಲುವೆ ಬಿಡೋದು, ಇಲ್ಲಾಂದ್ರೆ ಏನೋ ಬಯಲು ಪ್ರದೇಶಗಳು ಬಿಡ್ತಾ ಇದ್ದಾರೆ. ಇದು ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಮಾಧ್ಯಮದಲ್ಲಿ ಅಲ್ಲೇ ಮಾಡ್ತಾರೆ, ಟೂರ್ಸ್ ಹಾಕೊಂಡು ಓಡಾಡ್ತಾರೆ ಗಾಡಿಯಲ್ಲಿ. ಇದು ಸಂಬಂಧಪಟ್ಟಾಗಿ ಸಿಕ್ಸ್ ಸಾಕಷ್ಟು ಪ್ರಕರಣಗಳನ್ನು ಸುಳ್ಳು ದೂರನ್ನ ಕೊಟ್ಟಿದ್ದಾರೆ. ಇವತ್ತು ಇದೇ ರೀತಿಯಾಗಿ ಇವರಿಬ್ರು ಕೂಡ ಅಮೃತ ಅನ್ನೋರು ಸುಮಾರು 7 ಜನದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಬ್ಯಾಡಳ್ಳಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿ 3 ವರ್ಷ ಆಗಿದೆ, ಚಾರ್ಜ್ ಶೀಟ್ ಹಾಕಿಲ್ಲ. ಇದುವರೆಗೂ ಕೂಡ ಸೆಕ್ಷನ್ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ನನ್ನ ಮೇಲೆ
ಪೀಟರ್ ಸ್ಟೇಷನ್ ಅಲ್ಲಿ 376 ಹಾಕಿದ್ದಾರೆ. ಏಕಾಏಕಿ ಅರೆಸ್ಟ್ ಮಾಡ್ತಾರೆ, 2 ದಿನ ಸ್ಟೇಷನ್ ಅಲ್ಲಿ ಇಟ್ಕೊತಾರೆ, 23 ಡೇಸ್ ಜೈಸಲ್ಲಿ ಇರ್ತೀನಿ. ಸೊ ಅದು ಸುಳ್ಳು ಪ್ರಕರಣ ನನ್ನ ಮೇಲೆ ಸಾಕಷ್ಟು ಎವಿಡೆನ್ಸ್ ಕೊಡಿ, ಆಮೇಲೆ ಕೊಡಿ, ವಿಲ್ ಟೇಕ್ ಕೇರ್. ದಯಮಾಡಿ ಸರ್, ಏನಕ್ಕೆ ಇವ್ರು ದೊಡ್ಡ ಗ್ಯಾಂಗ್ ಇದೆ ಬೆಂಗಳೂರು ಸಿಟಿ ಒಳಗಡೆ. ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ ಇದು, ನೀವು ಮಾಹಿತಿ ಕೊಟ್ಟರೆ ವಿಲ್ ಟೇಕ್ ಕೇರ್. ಖಂಡಿತವಾಗಿ ನಾನು ನೇರವಾಗಿ ಸಂಪರ್ಕ ಮಾಡಿದ ಬಗ್ಗೆ ದಾಖಲಾತಿ ಕೊಟ್ಟು ದಯಮಾಡಿ ನಮಗೂ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಸುಳ್ಳು ಕೊಟ್ಟು ನಮ್ಮ ಮೇಲೆ ಕೇಸ್ ಆಗ್ತಾ ಇದೆ. ಇದು ಸಂಬಂಧಪಟ್ಟ ನೆಕ್ಸ್ಟ್ ಟೋಕನ್ ನಂಬರ್ 13 ಕಿರಣ್ ನಾಗರಬಾವಿ. ಸರ್ ನಮಸ್ತೆ, ನಾನು ಕಿರಣ್ ಜಿ. ನಾಗರಬಾವಿ 80 ಅಡಿ ರಸ್ತೆ ನಮ್ಮೂರು ತಿಂಡಿ ಹತ್ರ ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಆದ್ರಿಂದ 2 ವೀಲರ್ಗೆ ಸಪರೇಟ್ ಮತ್ತೆ ಕಾರ್ಗೆ ಸಪರೇಟ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗತ್ತೆ ಅಂತ ಕೇಳ್ಕೊತೀನಿ. ಇನ್ನೊಂದು ತೆರಿಗೆ ಜಾಗ ಇದೆಯಾ ಪಾರ್ಕಿಂಗ್ ಮಾಡ್ಲಿಕ್ಕೆ ಆತರ? ಅಂದ್ರೆ ಎರಡೂ ಬದಿ ಟ್ರಾಫಿಕ್ ಎರಡೂ ಬದಿ ಕಡೆನೂ ನಿಲ್ತಾ ಇದ್ದಾವೆ ಸರ್ ಗಾಡಿಗಳು. ಸೊ ಒಂದು ಬದಿಲಿ 2 ವೀಲರ್ಗೆ, ಇನ್ನೊಂದು ಬದಿಲಿ ಕಾರ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಡಬಲ್ ಸೈಡ್ ಪಾರ್ಕಿಂಗ್ ಶುಡ್ ನಾಟ್ ಬಿ ಅಲೌಡ್. ಡಬಲ್ ಸೈಡ್ ಪಾರ್ಕಿಂಗ್ ಅಂದ್ರೆ ರೋಡ್ ಸಿಗೋದಿಲ್ಲ ನಮಗೆ, ಗಾಡಿ ನಿಲ್ಲಿಸ್ತಾ ಇದೆ. 2 ಕಡೆ ಕೊಟ್ಟಿದ್ದೀರಾ. ಅವ್ರು ಹೇಳೋದು ಒಂದ್ ಕಡೆ 2 ವೀಲರ್, ಒಂದ್ ಕಡೆ 4 ವೀಲರ್ ಮಾಡಿ ಅಂತ. ಇಲ್ಲ, ಸಫಿಷಿಯಂಟ್ ಪಾರ್ಕಿಂಗ್ ಇದೆ ಸರ್. ಅದು ಆಕ್ಚುಲಿ ನಮ್ಗೆ ಅದೇ ದೊಡ್ಡ ರೋಡ್ ಸರ್, 80 ಫೀಟ್ ರೋಡ್ ಸಫಿಷಿಯಂಟ್. ಇವನ್ ಫುಟ್ಪಾತ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸರ್. ವೈಟ್ ಟಾಪಿಂಗ್ ಮಾಡಿದಾಗ ಅದು ಸಫಿಷಿಯಂಟ್ ಆಗಿದೆ ಸರ್. ಅದೇ ಅವ್ರದ್ದೇನು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ, ಅಟೆಂಡ್ ಮಾಡಿ. ಹಾಗೆ ಅಲ್ಲ, ಅದು ಎರಡನೇದು ವೈಟ್ ಲೈನ್ ಕಾಣ್ತಾ ಇಲ್ಲ ಸರ್ ನಿಲ್ಸೋಕೆ. ಆಯ್ತು, ಅದು ಮಾಡಿಸ್ತಾರೆ. ವೈಟ್ ಮಾರ್ಕಿಂಗ್ ತಗೊಂಡಿರ್ಬೇಕಲ್ಲ ಈಗ ಮುಂಚೆ. ಮಾರ್ಕಿಂಗ್, ರೋಡ್ ಮಾರ್ಕಿಂಗ್ ಎಲ್ಲ ಕಡೆ ಇಲ್ವಾ? ಲೋಕಲ್ ಆಗಿ ಮಾಡಿಸಿ ಅಷ್ಟು. ಧನ್ಯವಾದ ಸರ್. ಟೋಕನ್ ನಂಬರ್ 14 ಗಂಗರಾಜು ಬ್ಯಾಡ್ರಳ್ಳಿ. ನಮಸ್ಕಾರ, ನಾನು ಗಂಗರಾಜ್ ಅಂತ ಬ್ಯಾಡ್ರಳ್ಳಿ, ಕಬ್ಬಳ ಟ್ರಸ್ಟಿಂದ ಬಂದಿದ್ದೆ ಸರ್. ನಾನು ಸರ್ ಬ್ಯಾಡ್ರಳ್ಳಿ ಬಸ್ ಸ್ಟಾಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಸರ್. ಅಲ್ಲಿ 1000 ಜನಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಸರ್. ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಇದೆ. ಅಲ್ಲಿ ಹೈಸ್ಕೂಲು ಮತ್ತೆ ಕಾಲೇಜ್ 2 ಇದ್ದಾವೆ. ಬಸ್ ಸ್ಟಾಪು ಬ್ಯಾಡ್ರಳ್ಳಿನಲ್ಲೇ ಇದೆ ಕೆಲವು. ಅಲ್ಲಿ ಬರಬೇಕಾದ್ರೆ ಎಲ್ಲ ಮಕ್ಕಳುಗಳು ಅಲ್ಲೇ ಇಳಿಬೇಕು. ಅಲ್ಲಿ ಈ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಪೂರ್ತಿ ರೋಡ್ಲಿ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಫುಟ್ಪಾತ್ ಅಲ್ಲದೆ ರಸ್ತೆ ಬರ್ತಾರೆ. ವೆಹಿಕಲ್ ಉಳಿಸಕ್ಕೂ ಜಾಗ ಇಲ್ಲ ಸರ್ ಅಲ್ಲಿಗ. ಆಮೇಲೆ ಸ್ಕೂಲ್ ಪಕ್ಕದಲ್ಲಿ ಗಾಡಿಗಳು ಉಳಿಸ್ತಾರೆ. ಅಲ್ಲಿ ಕರ್ಕಶ ಶಬ್ದ ಧ್ವನಿವರ್ಧಕ ಹಾಕಂತ ಸರ್ ಅಲ್ಲಿಗ. ಅಲ್ಲಿ ತುಂಬಾ ಮಕ್ಕಳು ಕಿರಿಕಿರಿ ಆಗ್ತದೆ, ಸಾರ್ವಜನಿಕರು ಇರ್ತದೆ. ಮತ್ತೆ ಕಸ ಎಲ್ಲ ರಸ್ತೆಗೆ ಸಿಗ್ತದೆ ಸರ್. ಈಗ ಆ ಕಸನ ಬೆಳಿಗ್ಗೆ ಹೊತ್ತು ಎತ್ತೋದಿಲ್ಲ. ವೆಹಿಕಲ್ ತಪಸ್ಸಿಕ್ಕೆ ಆ ಕಸ ಎಲ್ಲಾನು ಆ ಸಾರ್ವಜನಿಕರಿಗೆ, ಬಸ್ ಪ್ರಯಾಣಿಕರಿಗೆ ಬೀಳ್ತದೆ ಸರ್. ದಯವಿಟ್ಟು ಇದನ್ನ ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ ಸರ್. ಸರ್, ಅದು ಇನ್ನೊಂದು ಗ್ರಾಮೀಣ ಪ್ರದೇಶ ಇದ್ದಂಗಿದೆ ಸರ್. ಈಗ ಹೈ ಡೆನ್ಸಿಟಿ ಕಾರಿಡಾರ್ ಇದರಲ್ಲಿ ಫುಟ್ಪಾತ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಕರ್ವ್ ಸ್ಟೋನ್ನ ಶಿಫ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಒಂದು ನೀಟಾಗಿ ಮಾಡಿದ್ಮೇಲೆ ಮಾಡ್ಬೋದು ಸರ್. ಅಲ್ಲಿ ಏನಾಗಿದೆ ಸರ್, ಸ್ಕೂಲ್ ಪಕ್ಕನೇ ಪೈಪ್ ಲೈನ್ ರೋಡ್ ಬಂದು ಜಂಕ್ಷನ್ ಥರ ಜಾಯ್ನ್ ಆಗಿಬಿಟ್ಟಿದೆ ಸರ್. ಸೊ ಅಲ್ಲಿ ತರಕಾರಿ ಮಾರೋರು ಅವರು ರಸ್ತೆ ಇದ್ದಾರೆ. ಹೌದು ಸರ್, ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ರೋಡ್ ಪ್ರಾಪರ್ ಆದ್ಮೇಲೆ ಅವರಿಗೆ ಸರ್ ಅಷ್ಟೇ ಅಲ್ಲ ಸರ್, ಮೀನು ವ್ಯಾಪಾರ ಮಾಡ್ತಾರೆ ಸರ್. ವಾಸನೆ ಸಿಕ್ಕಾಪಟ್ಟೆ ವಾಸನೆ ಸರ್ ಅಲ್ಲಿ ಹೋಗಿ. ಆ ಸ್ಕೂಲ್ ಮಕ್ಕಳು ಕುಂತ್ಕೊಳ್ಳೋಕ್ಕಾಗಲ್ಲ ಸರ್. ಮತ್ತೆ ತಂಬಾಕು ವ್ಯಾಪಾರ ಇಲ್ಲ, ಅವ್ರು ಹೇಳೋದು ಅಲ್ಲಿ ಯಾವ್ದೋ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಮುಗಿದ್ಮೇಲೆ ನಾವು ಮಾಡಿಸ್ಬೋದು ಅಂತ ಹೇಳ್ತಾರೆ. ಪೊಲೀಸ್ ಸರ್. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಅಲ್ಲಿ ವಯಸ್ಸಾದವರು ಮಕ್ಕಳುಗಳು ರಸ್ತೆ ದಾಟಕ್ ಆಗ್ತಾರೆ ಸರ್. ಅದು ಹಾಕೋಣ, ಟ್ರಾಫಿಕ್ ಮ್ಯಾನ್ ಹಾಕಿ, ಇಲ್ಲ ಹೋಮ್ ಗಾರ್ಡ್ ಹಾಕಿ, ಅದನ್ನು ಹಾಕಿ. ರೋಡ್ ಎಷ್ಟು ದಿವಸ ಬೇಕದು? ರೋಡ್ ಮುಗಿಲಿಕ್ಕೆ ಎಷ್ಟು ದಿವಸ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಸರ್. ಮೈಸೂರು ಕಡೆಯಿಂದ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ ರಾಯಲ್ ಮಾರ್ಟ್ ಜಂಕ್ಷನ್ ತನಕ ಬಂದಿದ್ದಾರೆ ಸರ್. ಮುಂದಕ್ಕೆ ಕಂಪ್ಲೀಟ್ ಮಾಡ್ತಾರೆ ಸರ್. ಆಯ್ತು. 15 ಟೋಕನ್ ನಂಬರ್ ರಾಘವೇಂದ್ರ ಜ್ಞಾನಭಾರತಿ. ಅಲ್ಲಿ ಕೊಡಪ್ಪ, ಮೈಕ್ ಕೊಡಪ್ಪ. ನಮಸ್ತೆ ಸರ್, ರಾಘವೇಂದ್ರ ಅಂತೇಳಿ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಬರ್ತಾ ಇರೋದು. ಇದು ಆ್ಯಕ್ಚುಲಿ ನಮ್ಮ ಸ್ಕೂಲ್ ಲಿಮಿಟ್ಸಲ್ಲಿ ಮುಂಚೆ ರೋಡ್ ಅಷ್ಟು ಕ್ಲಿಯರ್ ಆಗಿರಲಿಲ್ಲ. ಲೈಕ್ ಏನು ಕಲ್ಲು ಮಣ್ಣು ರೋಡು ಆ ಥರ ಸ್ವಲ್ಪ ಇದಿತ್ತು. ಸೊ ಆಫ್ಟರ್ ದಟ್ ಇವಾಗ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿದೆ, ತಾರೆಲ್ಲ ಹಾಕಿದ್ದಾರೆ. ನನಗೆ ಆ ಮೇನ್ ಪ್ರಾಬ್ಲಮ್ ಏನಂದರೆ 3 ಥಿಂಗ್ಸ್ ಆಗುತ್ತೆ. ಒಂದು ಬಂದು ನನಗೆ ರೋಡ್ ಹಂಪ್ ನೆಸೆಸಿಟಿ ತುಂಬ ಇದೆ ಅಲ್ಲಿ. ಬಿಕಾಸ್ ಏನಂದರೆ ನನಗೆ ಮಾರ್ನಿಂಗ್ ಪೇರೆಂಟ್ ಡ್ರಾಪ್ ಮಾಡೋದಾಗ್ಬೋದು, ಇಲ್ಲ ನಮ್ಮ ಸ್ಕೂಲ್ ವೆಹಿಕಲ್ಸೇ ಬರೋದಾಗ್ಬೋದು. ಸೊ ಅಲ್ಲಿ ನನಗೆ ಪೇರೆಂಟ್ಸ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬ ಆಗ್ತಿದೆ. ಆ್ಯಂಡ್ ಮೋರ್ ಓವರ್ ಏನಂದರೆ ನನಗೆ ಅಲ್ಲಿ ರೋಡ್ ಕ್ಲಿಯರೆನ್ಸ್ ತುಂಬ ಆದಮೇಲೆ ವೀಲಿಂಗು ಮತ್ತು ರ್ಯಾಶ್ ಡ್ರೈವಿಂಗ್ ತುಂಬ ಆಗಿದೆ. ಈ ವೀಲಿಂಗ್ ಪ್ರೋಸೆಸ್ ಹೆಂಗಾಗ್ತಾಯಿದೆ ಅಂದರೆ ಗಾಡಿಗಳಲ್ಲಿ ನಂಬರ್ ಪ್ಲೇಟು ಸಹ ಇರಲ್ಲ ಅದು. ಮತ್ತು ಇನ್ನೊಂದೇನೆಂದರೆ ಮೇಜರ್ಲಿ ಹೇಳ್ಬೇಕಂದ್ರೆ ಸ್ಕೂಲ್ ಬಿಡುವಂಥ ಟೈಮಲ್ಲಿ ಈ ವೀಲಿಂಗು ಮತ್ತು ರೋಡ್ ರ್ಯಾಶಿಂಗು ಇದೆಲ್ಲ ತುಂಬ ಜಾಸ್ತಿ ಇದೆ. ಸೊ ನನಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿಕೊಟ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಮೀ.
ಒಂದು. ಮತ್ತೆ ಇನ್ನೊಂದು ಬಂದು ನನಗೆ ನಮ್ಮ ಸ್ಕೂಲಿಂದ ಸ್ವಲ್ಪ ಕೆಳಗಡೆ ಕೇಲಿ ಅಂತೇಳಿ ಒಂದು ಜಂಕ್ಷನ್ ಇದೆ, ಕೇಲಿ ಲಾ ಕಾಲೇಜ್ ಅಂತೇಳಿ. ಆ ಜಂಕ್ಷನ್ ಸ್ವಲ್ಪ ಮೋರ್ ಆಕ್ಸಿಡೆಂಟ್ ಕೇಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಲೈಕ್ ಏನಂದ್ರೆ ಸರ್ಕಲ್ ಆಗಲಿ ಅಥವಾ ಸಿಗ್ನಲ್ ಆಗಲಿ ಯಾವ್ದು ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಈ ರೈಟ್ ಇಂದ ಬರೋರು ಲೆಫ್ಟ್ ಹೋಗ್ತಾರ ರೈಟ್ ಹೋಗ್ತಾರ ಅಂತ ಗೊತ್ತಾಗ್ತಿದೆ, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಸ್ವಲ್ಪ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಅದೊಂದು. ಯಾರ ಪೊಲೀಸ್ ಸ್ಟೇಷನ್ ನಾನು ಬರ್ತೀನಿ ಏನ್ ಮಾಡ್ತೀರಪ್ಪ? ರೋಡ್ ಹಂಪದ್ದು ಇನ್ನೊಂದು ಸರ್, ರೋಡ್ ಹಂಪದ್ದು ಮತ್ತೆ ಆ ಕೇಲಿ ಜಂಕ್ಷನ್ ಏನಾದ್ರು ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಅನ್ಬೇಕಾದ್ರೆ ಮಾಡಿಸಿ. ಆಕ್ಸಿಡೆಂಟ್ ಆಗ್ತಾ ಇದಾವ ಅಲ್ಲಿ ಅಂದ್ರೆ ರೆಗ್ಯುಲರ್ ಇಲ್ಲ ಸರ್, ಬಟ್ ಆದ್ರೆ ಸ್ವಲ್ಪ ಸರ್ ಅದು ಏನಾಗಿದೆ ಸರ್, ಇದುವರೆಗೆ ಅದು ಬಿಡಿಯಲ್ಲಿ ಇತ್ತು ಸರ್, ಅದು ವಿಶ್ವೇಶ್ವರ ಲೇಔಟ್. ಅವರು ಈಗ BBMPಗೆ ಇತ್ತೀಚೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್. ಅಲ್ಲಿ ನಾವು ಸುಮಾರು ಅಂಶನ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ರೋಡ್ ಕ್ಲೋಸರ್ ರಿಕ್ವೆಸ್ಟ್ ಮಾಡಿದ್ವಿ. ಅವರು ನಮ್ಗೆ ಬರಲ್ಲ ಅಂತೇಳಿ ಅದನ್ನು ಇದು ಮಾಡಿದ್ರು. ಇತ್ತೀಚೆಗೆ BBMPಗೆ ಹ್ಯಾಂಡ್ ಓವರ್ ಆಗಿದೆ ಸರ್. ಒಂದು ಡಬಲ್ ರೋಡ್ ಏನಿದೆ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್. ಆಯ್ತು ಸರ್, ಒಂದೇ ಒಂದು ಫೈನಲ್ ರಿಕ್ವೆಸ್ಟ್ ಇದೆ. ನಾನು ಹಿಲ್ಗಾಂವ್ ಸ್ಕೂಲಲ್ಲಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜರಿಗೆ ವರ್ಕ್. ಬಟ್ ನನ್ನ ಮೇಜರ್ ರಿಕ್ವೆಸ್ಟ್ ಏನು ಅಂದರೆ, ನೀವು ಡ್ರಂಕ್ ಅಂಡ್ ಡ್ರೈವ್ ಅಂದ್ಬಿಟ್ಟು ಚೆಕ್ ಮಾಡ್ತೀರಾ, ಅದು ತುಂಬ ಹೆಲ್ಪ್ಫುಲ್ ಇದೆ ಅದು. ಬಟ್ ಏನಂದರೆ ನನಗೆ ಅದು ಮಂತ್ಲಿ ಒನ್ಸು ಇಲ್ಲ 2 ಮಂತ್ಲಿ ಒನ್ಸ್ ಆಗ್ತಾ ಇದೆ. ಬಟ್ ಆಸ್ ಎ ಚಿಲ್ಡ್ರನ್ ಸೇಫ್ಟಿ ಆ್ಯಂಡ್ ಪಬ್ಲಿಕ್ ಸೇಫ್ಟಿ ಕನ್ಸಿಡರೇಷನ್ ತೊಗೊಂಡು ಅದನ್ನಾದಷ್ಟು 15 ಡೇಸು 1 ವೀಕ್ಲಿ ಒನ್ಸು ಆ ಥರ ಒಂದು ರೂಟೀನ್ ಒಂದು ಮಾಡಿಕೊಟ್ರೆ ಎಲ್ಲ. ವಾರಕ್ಕೆ 2 ಅಥವಾ 3 ದಿವಸ ಮಾಡೋದಿರಲ್ಲ. ಸ್ಕೂಲ್ ವೆಹಿಕಲ್ಸ್ ಅದಕ್ಕೆ ಡ್ರೈವರ್ಗೆ ಸ್ವಲ್ಪ ಕನ್ಸರ್ಟ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಸೇಮ್ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ರಿಕ್ವೆಸ್ಟು, ಈ ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಚೆಕ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸುಮ್ನಹಳ್ಳಿ ಜಂಕ್ಷನ್ ಆಗ್ಬೋದು ಅಥವಾ ಇಲ್ಲಿ ಕೊಟ್ಕೆಪಾಳ್ಯ ಸಿಗ್ನಲ್ ಆಗ್ಬೋದು. ಆ ಪರ್ಟಿಕ್ಯುಲರ್ ಪ್ಲೇಸಸ್ ಅಂತೇಳಿ ಡ್ರೈವರ್ಸ್ಗೆ ವೆರಿ ವೆಲ್ ನೋನ್ ಆಗ್ಬಿಟ್ಟಿದೆ. ಸೊ ಅವಾಗ ಏನ್ ಮಾಡ್ತಾರೆ, ಆ ರೋಡ್ ಜಂಪ್ ಮಾಡಿ ಇದು ಮಾಡ್ತಾರೆ. ಸೊ ಅದೊಂದು ಸ್ವಲ್ಪ ಚೇಂಜಸ್ ಮಾಡಿ ಇದು ಮಾಡಿಕೊಡಿ. ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 16 ಜಯಂತ್ ವಿಜಯನಗರ. ಸರ್ ನಮಸ್ತೆ ಸರ್. ಮೆಜೆಸ್ಟಿಕ್ಕಿಂದ ಈಗ ಓಕಳಿಪುರದಿಂದ ಮೆಜೆಸ್ಟಿಕ್ಗೆ ಹೋಗುವಂಥ ದಾರಿಯಲ್ಲಿ ಈ ರೋಡಲ್ಲಿ ಅಲ್ಲಿ ರೆಗ್ಯುಲರ್ ಆಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್. ಮೆಜೆಸ್ಟಿಕ್ಕಿಗೆ ಹೋಗುವಂಥವ್ರು ಏನಿದ್ದಾರೆ ಅವ್ರು ರೈಟ್ ತಗೊಳ್ಳೋರು ಆ ಸಿಗ್ನಲ್ನಿಂದ ಎಲ್ಲ ಲೆಫ್ಟಿಗೆ ಹಾಕೊಂಡೆ ಫುಲ್ ಇದು ಮಾಡ್ತಾರೆ. ಅಲ್ಲಿಂದ ಕಿಲೋಮೀಟರ್ಗಳೇ ಲೈನ್ ಆಗಿ ನಿಂತ್ಕೊಳ್ತಾರೆ. ಅದು ಅಪ್ ಟು ಬಂದು ಓಕಳಿಪುರ ಬರೋಗಿ ನಿಂತ್ಕೊಳ್ತದೆ. ಸೊ ಅದಕ್ಕೇನು ಪರಿಹಾರ ಇಲ್ವಾ ಸರ್? ಅದು ಏನಾದರೂ ಹೇಳಿ, ನೀವೇ ಪರಿಹಾರ. ಅದೇ ಲೆಫ್ಟ್ ಸೈಡ್ ಹೋಗೋರ್ನ ಅಟ್ಲೀಸ್ಟ್ ತಡೆದ್ರೆ, ಲೆಫ್ಟ್ ಸೈಡ್ ಹೋಗೋರ್ನ ಯಾರು ಎಲ್ಲ ಲೆಫ್ಟ್ ಸೈಡ್ ನಿಂತ್ಕೊಂಡು. ಏನಪ್ಪ ಸರ್ ನಮಸ್ಕಾರ ಸರ್. ಅಲ್ಲಿ ಕೋಡೆ ಜಂಕ್ಷನ್ ವರ್ಕ್ ನಡೀತಿದೆ ಸರ್, ರೈಲ್ವೇದು. ಆ ರೋಡ್ ವರ್ಕ್ ಕಂಪ್ಲೀಟ್ ಆದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಈಗ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಚೌಕ್ ಆಗ್ತಾ ಇದೆ ಸರ್. ಸೊಲ್ಯೂಷನ್ ಕೊಟ್ಟರು. ಥ್ಯಾಂಕ್ ಯು ಸರ್. ಓಕೆ. ಟೋಕನ್ ನಂಬರ್ 17 ಬಸವರಾಜು, MPM ಲೇಔಟ್. ಸರ್ ನಮಸ್ಕಾರ. ನಾನು ಬಸವರಾಜ್ ಕಣ್ಣಿ ಅಂತ, ಚೀಫ್ ಮ್ಯಾನೇಜರ್ ರಿಟೈರ್ಡ್ ಫ್ರಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಸದ್ಯ ನಾನು MPM ಲೇಔಟ್ ರೆಸಿಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ. ನಾನು 17/8/2024 ನಮ್ಮ ಜುರಿಸ್ಡಿಕ್ಷನ್ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಇಲಾಖೆಗೆ ಬರುತ್ತೆ. ಸಂಚಾರಿ ಪೊಲೀಸ್ ಇಲಾಖೆಯವರು ಅಥವಾ ಕಾನೂನು ಲಾ ಆ್ಯಂಡ್ ಆರ್ಡರ್ ಇಲಾಖೆಯವರು ಪ್ರತಿ ತಿಂಗಳು ಜನಸಂಪರ್ಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಾನು ಅದರಲ್ಲಿ ಭಾಗವಹಿಸ್ತಾ ಇರ್ತೀನಿ. ನಮ್ಮ ಸಮಸ್ಯೆಗಳು ಎಲ್ಲ ಹೇಳ್ಕೊತಾ ಇರ್ತೀವಿ. ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ, ಕಮ್ಮಿ ಮಾಡಬಹುದು. ಸಮಸ್ಯೆಗಳು ನಿರಂತರವಾಗಿ ಇದ್ದೇ ಇರುತ್ತೆ. ಕೆಲವೊಂದು ಸಮಸ್ಯೆಗಳನ್ನು ನಾವು ಸಾರ್ವಜನಿಕರಾಗಿ ನಾವು ನಿಮ್ಮ ಗಮನಕ್ಕೆ ತಂದಾಗ ಮಾತ್ರ ನಿಮಗೂ ಒಂದು ಕಾರ್ಯರೂಪದಲ್ಲಿ ಅದು ಹೇಗೆ ಅಳವಡಿಸಬೇಕು ಅನ್ನೋದು ನೀವು ಇದು ಮಾಡ್ತಾ ಇರ್ತೀರ. ಕೆಲವೊಂದು ವಿಷಯಗಳಲ್ಲಿ ಅಂದರೆ, ಈಗ ನಾನು ಹೇಳ್ತಾ ಇರೋದು, ಈ BMTC ಬಸ್ಗಳನ್ನು ಎಲ್ಲಿ ನಿಲ್ಲಿಸ್ತಾರೆ ಅನ್ನೋದು ಇಮಿಡಿಯೇಟ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾರೆ. ಆ ವೆಹಿಕಲ್ಗಳಿಗೆ ಹಿಂದೆ ಬರೋರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೀವು ಎಲ್ಲ ಕಡೆ ನೋಡಿರ್ಬೋದು. ನಾ ಎಷ್ಟು ನೋಡಿದ್ದೀನಿ ಅಂದರೆ, ಟರ್ನಿಂಗಲ್ಲಿ ಇಮಿಡಿಯೇಟ್ಲಿ ಸ್ವಲ್ಪ ಬಸ್ ಸ್ಟಾಪ್ ಸ್ವಲ್ಪ ಮುಂದೆ ಇರಬೇಕು. ಇನ್ನು ಒಂದು 50-100 ಮೀಟರ್ ಮುಂದೆ ಹೋದಾಗ ಟ್ರಾಫಿಕ್ ಟರ್ನಿಂಗ್ನಲ್ಲಿ ತೊಂದರೆ ಆಗ್ತದೆ. ಆಮೇಲೆ ಎಲ್ಲ ಸಿಗ್ನಲ್ಗಳಲ್ಲಿ ಹಂಪ್ಸ್ ಮಾಡಿದ್ದಾರೆ, ಸ್ಪೀಡ್ ಬ್ರೇಕರ್ಸ್ ಮಾಡಿದ್ದಾರೆ ವೆಹಿಕಲ್ಗಳಿಗೋಸ್ಕರ. ಆ ಜನರು ದಾಟಿ ಹೋಗ್ಬೇಕಾದಾಗ ಜಿಬ್ರಾ ಕಾಸ್ಗಳನ್ನು ಸ್ವಲ್ಪ ಅದನ್ನು ಎಲ್ಲ ಕಡೆ ಸ್ವಲ್ಪ ನೀವು ಗಮನ ಹರಿಸಿ ಮಾಡಬೇಕು ಸರ್.
ಆಮೇಲೆ ನಮ್ಮ ದೀಪ ಕಾಂಪ್ಲೆಕ್ಸ್ ಇಂದ ಮುಂದೆ ಮುದ್ರಿಪಾಳ್ಯ ರೋಡ್ ಇದರಲ್ಲಿ ಆ ರೋಡ್ ದೊಡ್ಡದಾಗಿ ಮಾಡಿದ್ದಾರೆ 2-3 ವರ್ಷದಿಂದ. ಈಗ ತುಂಬಾ ಟ್ರಾಫಿಕ್ ಆಗಿದೆ ಅಲ್ಲಿ. ರೋಡ್ ಡಿವೈಡರ್ 2-3 ತಿಂಗಳಿಂದ ಹಿಂದೆ ರೋಡ್ ಡಿವೈಡರ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ರೋಡ್ ಡಿವೈಡರ್ ಇನ್ನೂ ಅಳವಡಿಸಿಲ್ಲ. ಅದು ತಮ್ಮ ಗಮನಕ್ಕೆ ತರಲಿಕ್ಕೆ ಇದು ಮಾಡ್ತೀನಿ. ಆಮೇಲೆ ಸಾಗರ್ ಗಾಡಿ ಅಂತ ಹೋಟೆಲ್ ಆಗಿದೆ, ಅಲ್ಲಿ ತುಂಬಾ ಆ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೆ ಆ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ. ನಾನು ಅವ್ರ ಓನರ್ ಕೂಡ ನೀವು ಒಬ್ಬ ಹೋಮ್ ಗಾರ್ಡನ್ ಇಟ್ಕೊಂಡು ಯಾರಾದ್ರೂ ಇಟ್ಕೊಂಡು ಟ್ರಾಫಿಕ್ ನೀವು ಕಂಟ್ರೋಲ್ ಮಾಡಬೇಕು. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲನೂ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಒಂದೊಂದ್ಸಲ ಮಾಡ್ತಾರೆ, ಒಂದೊಂದ್ಸಲ ಮಾಡಲ್ಲ. ಅವಾಗ ಸಿಕ್ಕ ನಿಮ್ಮ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಮೊದಲನೇದನ್ನ ಹೇಳೋದಂದ್ರೆ ನಮ್ಮ ಜ್ಞಾನ ಭಾರತಿ ಸಿಬ್ಬಂದಿ ವರ್ಗದ ಅಧಿಕಾರಿಗಳಾಗಿರ್ಬೋದು, ನೀವು ಬೆಂಗಳೂರು ನಗರ ಸಂಚಾರಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳಾಗಿರ್ಬೋದು, ನಿಮ್ಮ ಕೆಲಸ ತುಂಬಾ ಶ್ಲಾಘನೀಯ. ನೀವು ಈಗಾಗಲೇ ನಮ್ಮ ಯಾರೋ ಒಬ್ರು ಹೇಳಿದ್ರು ನಿಮ್ಮ ಕೆಲಸ, ಅದು ನಾವು ಸಮಸ್ಯೆಗಳು ಹೇಳ್ತೀವಿ, ಅದು ನೀವು ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ಬೇಕು, ನಿಮ್ಮಂತ ಸಿಬ್ಬಂದಿ ಎಷ್ಟಿದೆ, ಏನ್ ಮಾಡ್ಬೇಕು, ನಿಮ್ಮಂತ ತೊಂದರೆ ನಿಮಗೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಂಚಾರಿ ಪೊಲೀಸ್ ಅಂದ ತಕ್ಷಣ ನಾವೆಲ್ಲರೂ ನಾವು ಬೈಕೋತಾ ಇರ್ತೀವಿ, ಏನ್ ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಅಂತ. ಆ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋತೀವಿ. ನಮ್ಮ ಸಹಕಾರ ತಮಗೆ ಯಾವಾಗಲೂ ಬೈಯೋದನ್ನ ತಪ್ಸಕ್ಕಾಗಲ್ಲ, ಬಟ್ ಕಡಿಮೆ ಬಯಸ್ಕೊಂಡ್ರೆ ಸಾಕು ನಾವು. ಅಷ್ಟೇ. ಅದೇ ರೀತಿ ಕಸದ ಬಗ್ಗೆ ಕೆಲವರು ಮಾತಾಡೋದು. ಈ ಕಸ ನಮ್ಮ ಲೇಔಟ್ ಅಲ್ಲಿ ಕೂಡ ಕಸ ಈಗ ನಾವು ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ರಾತ್ರಿ 10-11 ಗಂಟೆಗೆ ಬಂದು ಬಿಸಾಕ್ಬಿಡ್ತಾರೆ, ಅದನ್ನ ನಾವು ಕಾಯ್ಕೊಂಡು ಅವ್ರಿಗೆ ಮಾಡೋಕ್ಕಾಗಲ್ಲ. ಈ ಕೊನೆಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಇವರು BBMP ಅವರು ಕಸ ತಗೊಂಡು ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಡೈಲಿ ನೀವು ಆದಷ್ಟು ಕ್ಲೀನ್ ಮಾಡ್ತಾ ಇರಿ ಅಂತ. ಅದು ಒಂದೇ ಸೊಲ್ಯೂಷನ್, ನಾವು ಜನರ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮಸ್ಯೆಗಳು ನಾವು ಹೇಳ್ತಾ ಇರ್ತೀವಿ, ನೀವು ಅಳವಡಿಸ್ಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ದೀರಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.